ಕೆಲವಾರು ತಿಂಗಳುಗಳಿಂದ ನಾವು ಇಬ್ರಿಯರ ಪತ್ರಿಕೆಯನ್ನು ಧ್ಯಾನ ಮಾಡ್ತಾ ಇದ್ದೇವೆ. ನೀವು ಸಹ ಬಹಳ ಸಹನೆಯಿಂದ ಇದರಲ್ಲಿ ಪಾಲ್ಗೊಳ್ತಾ ಇದ್ದೀರಿ. ಅದಕ್ಕಾಗಿ ನಿಮ್ಮನ್ನ ನಾನು ಕ್ರಿಸ್ತನ ಹೆಸರಿನಲ್ಲಿ ಅಭಿನಂದಿಸುತ್ತೇನೆ. ನಮಗೆ ತಿಳಿದಂತ ಸಣ್ಣ ಪುಟ್ಟ ವಿಷಯಗಳು ದೇವರ ವಾಕ್ಯದಿಂದ, ದೇವರ ಜ್ಞಾನ ಅಪಾರ, ದೇವರ ವಾಕ್ಯದ ಆಳ ತುಂಬಾ ಅಗಮ್ಯ ಅಗೋಚರ. ಅದರಲ್ಲಿ ದೇವರು ತನ್ನ ಆತ್ಮನ ಮೂಲಕ ನಮಗೆ ಪ್ರಕಟಪಡಿಸಿದಂತ ಕೆಲವಾರು ವಿಷಯಗಳನ್ನ, ಮೂಲಭೂತವಾದ ವಿಷಯಗಳನ್ನ ನಾವು ನಿಮ್ಮ ಜೊತೆಯಲ್ಲಿ ಹಂಚಿಕೊಳ್ತೇವೆ. ಅದರಿಂದ ನಿಮಗೆ ಆತ್ಮಿಕ ಪ್ರಯೋಜನವಾಗಲಿ, ಆತ್ಮಿಕವಾಗಿ ಬೆಳೆಯಬೇಕು, ನೀವೆಲ್ಲರೂ ಸಭೆ ಬೆಳಿಬೇಕು, ಕ್ರೈಸ್ತ ಸಮಾಜ ಬೆಳಿಬೇಕು ಅನ್ನೋದು ನಮ್ಮ ಉದ್ದೇಶ ಹಾಗೂ ಬಿಲ್ಡರ್ಸ್ ತಂಡದವರ ಉದ್ದೇಶ. ಇದೀಗಾಗಲೇ ಬಲ್ಲವರಿಗೆ ಅರ್ಥವಾಗಿದೆ. ಇವತ್ತು ನಾವು 6ನೇ ಅಧ್ಯಾಯವನ್ನು ಧ್ಯಾನ ಮಾಡಬೇಕು. ಬಹುಶಃ ಅಥವಾ ಪ್ರಾಯಶಃ ನಾವು ಇಡೀ ಅಧ್ಯಾಯವನ್ನ 20 ವಚನಗಳು ಇದರಲ್ಲಿ ಇದೆ. ಇದರಲ್ಲಿ ನಾವು 20 ವಚನಗಳನ್ನು ಪೂರ್ಣಗೊಳಿಸುವುದಕ್ಕೆ ಸಾಧ್ಯವಾಗದೇ ಇರಬಹುದು. ಮೇಲಿನ ಪದರದಲ್ಲಿಯೇ ನಾವು ಇದನ್ನ ಆಲೋಚನೆ ಮಾಡ್ತೇವೆ. ಪೆರಿಫೆರಲ್ ವೇ, we discuss all our studies in a peripheral way. ದೇವರ ವಾಕ್ಯ ತುಂಬಾ ಆಳವಾದದ್ದು. ಹಾಗಾಗಿ ಕೆಲವು ಮುಖ್ಯವಾದ ಅಂಶಗಳಿರುವಾಗ ಅವುಗಳನ್ನು ನಾವು ಸ್ವಲ್ಪ ನಿಧಾನದಿಂದ ಸಮಯ ತಕ್ಕೊಂಡು ಧ್ಯಾನ ಮಾಡುವುದು ಒಳ್ಳೆಯದು. ದೇವರ ಆತ್ಮನಿಗೆ ಅವಕಾಶ ಕೊಡುವುದು ಒಳ್ಳೆಯದು. ಒಂದು ವೇಳೆ ನಾನು ನಿಮಗೆ ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಹೇಳುವುದರಲ್ಲಿ ನಾನು ವಿಫಲವಾಗಬಹುದು, ನಾನು ಮನುಷ್ಯ. ಆದರೆ ನಾನು ಈ ಮೂಲಕ ಹೇಳುವಂತ ವಾಕ್ಯಗಳ, ದೇವರ ವಾಕ್ಯದ ಮೇಲೆ ಪವಿತ್ರಾತ್ಮನ ಅಭಿಷೇಕ ಇರುವುದಾದ್ರೆ ಖಂಡಿತವಾಗಿ ಅದು ನಿಮಗೆ ಇನ್ನಷ್ಟು ಆಳವಾಗಿ ಅರ್ಥೈಸಿಕೊಡುತ್ತದೆ ಎಂಬ ನಂಬಿಕೆ ನನಗಿದೆ. ಸರಿ, ಬನ್ರಿ ಇವತ್ತು 6ನೇ ಅಧ್ಯಾಯವನ್ನ ಧ್ಯಾನ ಮಾಡೋಣ. ಅದಕ್ಕಿಂತ ಮೊದಲು 6ನೇ ಅಧ್ಯಾಯವನ್ನ ಪ್ರತ್ಯೇಕವಾಗಿ ನಾವು ಧ್ಯಾನ ಮಾಡುವುದಕ್ಕೆ ಆಗುವುದಿಲ್ಲ. 5ನೇ ಅಧ್ಯಾಯದ 11ನೇ ವಚನದಿಂದ 6ನೇ ಅಧ್ಯಾಯದ 3ರ ತನಕ ಒಂದು ವಿಭಾಗವಾಗಿ ನಾವು ವಿಂಗಡಿಸಬಹುದು. ಒಂದು ಪಾರ್ಟ್ ಆಗಿ ನಾವು ತಗೋಬಹುದು. ಜೀಸಸ್ ಲೀಡ್ಸ್ ಅಸ್ ಫಾರ್ವರ್ಡ್. 5ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 11ನೇ ವಚನದಿಂದ 6ನೇ ಅಧ್ಯಾಯ 3ನೇ ವಚನದ ತನಕ ನಾವು ಒಂದು ತಲೆ ಬರಹ ಅದಕ್ಕೆ ಕೊಟ್ಕೊಂಡ್ರೆ ಹೇಗಿರುತ್ತೆ ಅಂದ್ರೆ, ಯೇಸು ನಮ್ಮನ್ನ ಮುಂದಿನ ದಿನಗಳಲ್ಲಿ ಮುಂದಕ್ಕೆ ನಡೆಸುತ್ತಾನೆ. ನಮ್ಮ ಆತ್ಮೀಯ ನಡಿಗೆ, ನಮ್ಮ ಆತ್ಮಿಕ ಪ್ರಯಾಣದಲ್ಲಿ ನಮ್ಮ ಜೊತೆಗಿದ್ದು ನಡೆಸುವ ವ್ಯಕ್ತಿ ಕ್ರಿಸ್ತನೇ ಹೊರತು ಬೇರೆ ಯಾರೂ ಅಲ್ಲ ಎಂಬುದನ್ನ ನಾನು ಸಂಕ್ಷಿಪ್ತವಾಗಿ ಈ ವಾಕ್ಯಗಳಲ್ಲಿ ನಾವು ಕಲಿಬಹುದು. ನಾನು ಹೇಳಿದ್ರು ಅದನ್ನೇ ಹೇಳ್ತೇನೆ. ಈ ವಿಷಯದಲ್ಲಿ ನಾವು ಹೇಳಬೇಕಾದ ಮಾತು ಬಹಳ ಉಂಟು ಅಂತ ಹೇಳಿ ಪ್ರಾರಂಭ ಮಾಡಿದಂತ ಗ್ರಂಥಕರ್ತನು ವೃದ್ಧಿ ಆಗದಿರುವ ಕ್ರೈಸ್ತರಿಗೆ ಎಚ್ಚರಿಕೆ ಎಂಬ ತಲೆ ಬರಹ ಅಲ್ಲಿದೆ. ನಾನು ಮತ್ತೆ ಅದನ್ನ ಹೇಳಬೇಕಾಗಿಲ್ಲ. ಏನ್ ಹೇಳೋದು ಇಂಗ್ಲಿಷ್ನಲ್ಲಿ? ಎ ವಾರ್ನಿಂಗ್ ಟು ಡಿಸ್ಕರೇಜ್ಡ್ ಬಿಲೀವರ್ಸ್. ಅನೇಕ ಕಾರಣಗಳಿಂದ, ಹಲವಾರು ಕಾರಣಗಳಿಂದ ತಮ್ಮ ಆತ್ಮೀಯ ಮುಂದುವರಿಕೆಯಲ್ಲಿ ನಿರುತ್ಸಾಹಗೊಂಡಂತ ದೇವ ಜನರಿಗೆ, ಪ್ರತ್ಯೇಕವಾಗಿ ದೇವ ಜನರು ಎಂಬುದಾಗಿ ಇಲ್ಲಿ ನಾನು ಉಲ್ಲೇಖಿಸುವಾಗ ಅದು ಇಬ್ರಿಯ ಹಿನ್ನೆಲೆಯಿಂದ ಕ್ರಿಸ್ತನನ್ನು ನಂಬಿದಂತ ಹೀಬ್ರೂ ಕ್ರಿಶ್ಚಿಯನ್ಸ್, ಜುಡಾಯಿಸಂ ಎಂಬ ಹಿನ್ನೆಲೆಯಲ್ಲಿ ಬಂದಂತವರಿಗೆ ಬರೆಯುತ್ತಿರುವಂತ ಪುಸ್ತಕ ಇದು, ನಮಗೆ ಗೊತ್ತಿದೆ. ಹಾಗಾಗಿ ಅವರಲ್ಲಿ ಬೇರೂರಿಕೊಂಡಂತ ಹಲವಾರು ಸಾಂಪ್ರದಾಯಿಕವಾದ ನಂಬಿಕೆ, ವಿಶ್ವಾಸಗಳನ್ನ ಮತ್ತೆ ಆಚಾರ ವಿಚಾರಗಳನ್ನ ಅಷ್ಟು ಬೇಗನೆ 1ನೇ ಶತಮಾನದಲ್ಲಿ ತೆಗೆದು ಹಾಕುವುದು ಅಸಾಧ್ಯವಾಗಿತ್ತು. ಹಾಗಾಗಿ ವೃದ್ಧಿ ಆಗದಿರುವ ಇಬ್ರಿಯ ಕ್ರೈಸ್ತರಿಗೆ ಎಚ್ಚರಿಕೆಯಾಗಿ ಈ ವಚನಗಳನ್ನ ಹೇಳುತ್ತಾನೆ. ಮುಂದುವರೆದು 6ನೇ ಅಧ್ಯಾಯವೆಲ್ಲವೂ ಅದರ ಬಗ್ಗೆನೇ ಹಲವಾರು ರೀತಿಯಲ್ಲಿ ಅವುಗಳನ್ನ ಹೇಳ್ತಾನೆ. ಯಾಕೆ? ಆದರೆ ನಾವು ಹೇಳಬೇಕಾದ ಮಾತುಗಳು ಬಹಳ ಉಂಟು. ದೇರ್ ಆರ್ ಸೋ ಮೆನಿ ಥಿಂಗ್ಸ್ ದಟ್ ಆರ್ ದೇರ್ ಟು ಟೆಲ್ ಯು ರಿಗಾರ್ಡಿಂಗ್ ಯುವರ್ ಮೆಚುರಿಟಿ, ಸ್ಪಿರಿಚುವಲ್ ಮೆಚುರಿಟಿ. ಆದ್ರೆ ಈಗ ನಿಮ್ಮ ಕಿವಿಗಳು ಮಂದವಾಗಿರುವುದರಿಂದ ತುಂಬಾ ತುಂಬಾ ಆಲೋಚನೆ ಮಾಡ್ಬೇಕಾದಂತ ವಿಷಯ. ಕಿವಿಗಳು ಮಂದವಾಗಿರ್ತಾವ, ಏನಾದ್ರೂ
ಏನಾದರೂ ಸೇರ್ಕೊಂಡ್ಬಿಟ್ರೆ ಕಿವಿಯಲ್ಲಿ ನಮಗೆ ಕಿವಿ ಸ್ಪಷ್ಟವಾಗಿ ಕೇಳಿಸೋದಿಲ್ಲ. ಅದನ್ನು ಉಪಯೋಗಿಸ್ತಾನೆ ಗ್ರಂಥಕರ್ತನು. ಅಂದ್ರೆ ಹೇಳುವ ವಿಷಯಗಳನ್ನ, ಆಳವಾದ ವಿಷಯಗಳನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂತ ಸಾಮರ್ಥ್ಯ ಇಲ್ಲದೆ ಇರುವಂತ ವಿಶ್ವಾಸಿಗಳು, ಅವರು ವಿಶ್ವಾಸಿಗಳೇ, ಕ್ರಿಸ್ತನ್ ಬೇಕು ಅಂತ ಹೇಳೋರೆ, ಆದ್ರೆ ಅವರ ಹಿನ್ನೆಲೆ ಏನಂದ್ರೆ ಈ ಯಹೂದ್ಯ ಮತದ ಹಿನ್ನೆಲೆ ಇರುವುದರಿಂದ ಅವುಗಳ ಆಚಾರ ವಿಚಾರಗಳನ್ನು ಸಹ ತಕೊಂಡು ಬಂದು ಇದರಲ್ಲಿ ಸೇರಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಕ್ರಿಸ್ತನೇ ಪ್ರಾಮುಖ್ಯ ಎಂಬುದನ್ನ ಅವರು ಮರೆತು ಬಿಡ್ತಿದ್ದಾರೆ. ಅದಕ್ಕೆ ಒಂದು ರೀತಿ ಆಂದೋಲನೆ, ಏನು ಆಂದೋಲನೆ, ಒಂದು ಕಳವಳ ಪಟ್ಟಂತ ಈ ಗ್ರಂಥಕರ್ತನ ಹೇಳ್ತಾನೆ, ಇಲ್ಲ ಹಾಗಿದೆ, ಕಷ್ಟವಾಗಿದೆ ನಿಮಗೆ ತಿಳಿಸೋಕೆ. ಕಾಲವನ್ನು ನೋಡಿದ್ರೆ ನೀವು ಇಷ್ಟರೊಳಗೆ ಬೋಧಕರು ಆಗಿರ್ಬೇಕಾಗಿದ್ರು, ಒಬ್ಬನು ನಿಮಗೆ ದೇವೋಕ್ತಿಗಳ ಮೂಲ ಪಾಠಗಳನ್ನು ತಿರುಗಿ ಕಲಿಸಿಕೊಡಬೇಕಾಗಿದೆ. ನೀವು ಹಾಲು ಕುಡಿಯತಕ್ಕವರೇ ಹೊರತು ಗಟ್ಟಿಯಾದ ಆಹಾರವನ್ನು ತಿನ್ನತಕ್ಕವರಲ್ಲ. ಈ ರೀತಿ ಮುಂತಾದ ವಿಷಯಗಳನ್ನು ಹೇಳ್ತಾನೆ. ಸ್ವಲ್ಪ ನೋವಾಗತ್ತೆ, ಸ್ವಲ್ಪ ಅವರನ್ನ ಕೀಳಾಗಿ ನೋಡಿದ ಹಾಗೆ ಅನ್ಸತ್ತೆ. ಇಟ್ ಸೀಮ್ಸ್ ದಟ್ ಹಿ ಈಸ್ ಟ್ರೀಟಿಂಗ್ ದೆಮ್ ಆಸ್ ಬೇಬ್ಸ್, ಓಕೆ, ಸ್ಪಿರಿಚುವಲ್ ಬೇಬ್ಸ್. ಅದನ್ನು ಧೈರ್ಯವಾಗಿ ಹೇಳ್ತಾನೆ ಆತ, ಗ್ರಂಥವನ್ನು ಬರೆದಂತ ವ್ಯಕ್ತಿ. ಹಾಲು ಬೇಕಾದವನು ಕೂಸಿನಂತಿದ್ದು ನೀತಿ ವಾಕ್ಯದಲ್ಲಿ ಅನುಭವವಿಲ್ಲದವನಾಗಿದ್ದಾನೆ. ಗಟ್ಟಿಯಾದ ಆಹಾರವು ಪ್ರಾಯಸ್ಥರಿಗೋಸ್ಕರ, ಅಂದರೆ ಜ್ಞಾನೇಂದ್ರಿಯಗಳನ್ನು ಸಾಧನೆಯಿಂದ ಶಿಕ್ಷಿಸಿಕೊಂಡು ಇದು ಒಳ್ಳೆಯದು ಅದು ಕೆಟ್ಟದು ಎಂಬ ಭೇದವನ್ನು ತಿಳಿದವರಿಗೋಸ್ಕರವಾಗಿದೆ ಎಂಬುದನ್ನು ಸ್ಪಷ್ಟಪಡಿಸ್ತಾನೆ. ಅದು ಉದಾಹರಣೆ ತುಂಬಾ ಸರಳವಾಗಿ ಅನುದಿನದ ಮನುಷ್ಯನ ಜೀವನದಲ್ಲಿ ನಡೆಯುವಂತ ಉದಾಹರಣೆಯನ್ನ ಎಕ್ಸಾಂಪಲ್ ಆಗಿ ತಗೊಂಡು, ಮಕ್ಕಳು ಹಾಲು ಕುಡಿತಾರೆ, ಪ್ರಾಯಸ್ಥರು ಬಲವಾದ ಆಹಾರವನ್ನು ತಿಂದು ಪುಷ್ಟಿಗೊಂಡು ಅದರ ಮೂಲಕ ಅವರು ಶಾರೀರಿಕ ಮತ್ತು ಮಾನಸಿಕವಾದಂಥ ಪ್ರಬುದ್ಧತೆಯನ್ನ, ಮೆಚೂರಿಟಿಯನ್ನ ಹೊಂದುತ್ತಾರೆ ಎಂಬ ಕಂಪ್ಯಾರಿಸನ್ ಮಾಡಿ ಹೇಳ್ತಾನೆ. ಹೇಳ್ಬಿಟ್ಟು ಯಾಕೆ ಹೇಳ್ತಿದ್ದಾನೆ, ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಎಂಬುದನ್ನ 6ನೇ ಅಧ್ಯಾಯ ಮೊದಲ 3 ವಚನಗಳಲ್ಲಿ ಹೇಳ್ತಾನೆ. ಆದುದರಿಂದ ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನ ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು ಸ್ನಾನ, ಹಸ್ತಾರ್ಪಣೆ, ವಿಷಯವಾದ ಉಪದೇಶ, ಸತ್ತವರಿಗೆ ಪುನರುತ್ಥಾನವು, ನಿತ್ಯವಾದ ತೀರ್ಪು ಉಂಟೆಂಬುದು, ಇವುಗಳನ್ನು ಪದೇ ಪದೇ ಅಸ್ಥಿವಾರವಾಗಿ ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನ ಕುರಿತು ಇನ್ನೂ ಮಾತಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ತುಂಬಾ ಸೊಗಸಾಗಿ ಹೇಳ್ತಾನೆ. ಯಾಕೆ ನಿಮ್ಮನ್ನ ಆ ರೀತಿಯಲ್ಲಿ ಸಂಬೋಧಿಸಿದೆ? ನೀವು ಹರ್ಟಾಗೋದು ಬೇಡ. ಆ ಗ್ರಂಥಕರ್ತನ ಉದ್ದೇಶ, ಆತನು ಯಾರನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಇಬ್ರಿಯ ಕ್ರೈಸ್ತರಿಗೆ ಈ ಪತ್ರಿಕೆಯನ್ನು ಬರೆದಿದ್ದಾನೋ ಅವರಿಗೆ ಈಗಾಗಲೇ ಬಹಳಷ್ಟು ಹಿನ್ನೆಲೆ ಇರುವಂತವ್ರು. ಏನು ABCD ಗೊತ್ತಿಲ್ಲದಿರೋಂಥ ವ್ಯಕ್ತಿಗಳಲ್ಲ. ಜುಡಾಯಿಸಂ ಹಿನ್ನೆಲೆಯಿಂದ ಬಂದಂಥವ್ರು. ಧರ್ಮಶಾಸ್ತ್ರ, ಅದರ ಸಾಂಪ್ರದಾಯಿಕವಾದ ನಂಬಿಕೆಗಳು, ಅದರಲ್ಲಿರುವಂಥ ಮೋಶೆ ಧರ್ಮಶಾಸ್ತ್ರದ ಅನೇಕ ವಿಷಯಗಳಲ್ಲಿ ಅವರಿಗೆ ಸಾಕಷ್ಟು ತಿಳುವಳಿಕೆ ಇದೆ. ಅವರು ಬಹಳ ನಿಷ್ಠಾಗರಿಷ್ಠರಾಗಿದ್ದಾರೆ ಅಂಥದ್ರಲ್ಲಿ ಇದ್ರು. ಆದರೆ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಕೇಳಿದಾಗ ಅವರಲ್ಲಿ ಕೆಲವರು ನಂಬಿ ವಿಶ್ವಾಸಿಗಳಾದ್ರು, ಕ್ರೈಸ್ತರಾದ್ರು. ಅದಕ್ಕೆ ಅವರಿಗೆ ಈ ಪತ್ರಿಕೆ ಕೊಟ್ಟಂತ ಹೆಸರು ಇಬ್ರಿಯರಿಗೆ ಅಂತ, ಹೀಬ್ರೂ ಕ್ರಿಶ್ಚಿಯನ್ಸ್ಗೆ ಬರೆದಂಥವ್ರು. ಆಗ ಒಂದು ಗೊಂದಲ ಏನಂದ್ರೆ, ಅವರು ಇಬ್ರಿಯರ ಅಥವಾ ಕ್ರೈಸ್ತರ? ಆರ್ ದ ಹೀಬ್ರೂಸ್ ಆರ್ ಕ್ರಿಶ್ಚಿಯನ್ಸ್? ಯಾಕಂದ್ರೆ ಈಗ ಪ್ರಪಂಚದಲ್ಲಿ ಇರುವ ಗುಂಪಿನಲ್ಲಿ ಈ ಹೀಬ್ರೂ ಮತ್ತು ಇಸ್ಲಾಂ ಅವರು, ಮುಸಲ್ಮಾನರು, ಮಹಮ್ಮದಿಯರು ಮತ್ತು ಕ್ರೈಸ್ತರು ಇದ್ದಾರೆ. ಅದರ ಜೊತೆಯಲ್ಲಿ ಅನ್ಯ ಜನರು ಎಂದು ನಾವು ಏನ್ ಕರೀತೇವೆ, ಇತರ ಜನಾಂಗಗಳು ಇದ್ದಾರೆ. ಆದ್ರೆ ಈ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಎರಡೂ ಸಹ ಯಹೂದ್ಯ ಆ ಮತದಿಂದಲೇ, ಆ ನಂಬಿಕೆಯಿಂದಲೇ ಹೊರಬಂದದ್ದು. ಹಾಗಾಗಿ ಅವರಿಗೆ ಬಹಳಷ್ಟು ತಿಳುವಳಿಕೆ ಇದೆ. ಆದ್ರೆ ಅವರನ್ನ ಗೊಂದಲಕ್ಕೆ ಉಂಟು ಮಾಡಿದ್ರು ಕೆಲವರು ಬಂದು. ಅವರನ್ನ ಸುನ್ನತಿವಾದಿಗಳು ಅಂತ ಹೇಳ್ತಾರೆ. ಬೇರೆ ಬೇರೆ ಥಿಯಾಲಜಿಕಲ್ ಟರ್ಮಿನಾಲಜಿ ಅವ್ರ ಬಗ್ಗೆ ಇದೆ. ಏನಂದ್ರೆ, ಇವರನ್ನ ಬಂದು ಅವರು ಭೇಟಿ ಆದಾಗ ನಿಜ ಯೇಸು ಸ್ವಾಮಿಯನ್ನ, ನಜರೇತಿನ ಯೇಸುವನ್ನ, ಶಿಲುಬೆಗೆ ಹಾಕಲ್ಪಟ್ಟಂತ ಯೇಸುವನ್ನ, ಸತ್ತು ಎದ್ದು ಬಂದಂತ ಯೇಸುವನ್ನ,
ಸರ್ವಮಾನವರ ಪಾಪಗಳಿಗಾಗಿ ಪ್ರಾಣ ಕೊಟ್ಟಂತ ಯೇಸುವನ್ನ ನೀವು ನಂಬಿದ್ದೀರಿ, ಒಳ್ಳೇದೆ. ದೀಕ್ಷಾಸ್ನಾನ ಮಾಡಿಸ್ಕೊಂಡಿದ್ದೀರಿ, ಒಳ್ಳೇದೆ. ಸಭೆಯಾಗಿ ಸೇರ್ತಾ ಇದ್ದೀರಿ, ಒಳ್ಳೇದೆ. ಆದ್ರೆ ನಾವು ಬಂದಂತ, ಯಾಕಂದ್ರೆ ಯೇಸು ಕ್ರಿಸ್ತನು ಯಹೂದ್ಯನಾಗಿದ್ದನು, ಆತನನ್ನು ಕಳಿಸಿಕೊಟ್ಟಂತ ದೇವರು, ತಂದೆಯಾದ ದೇವರು, ಆತನು ಅಬ್ರಹಾಮನನ್ನು ಕರೆದು ಆತನ ಮೂಲಕ ಒಂದು ಜನಾಂಗವನ್ನು ಉಂಟು ಮಾಡಿ ಅವರಿಗೆ ಇಸ್ರಾಯೇಲರು, ಯಹೂದ್ಯರು ಎಂಬ ಹೆಸರು ಕೊಟ್ಟು ಅವರಿಗೆ ಧರ್ಮಶಾಸ್ತ್ರದ ವಿಧಿವಿಧಾನಗಳನ್ನ ಒಪ್ಪಿಸಿಕೊಟ್ಟು ಇದನ್ನ ಅನುಷ್ಠಾನಗೊಳಿಸಿ ಇದರ ಮೂಲಕ ನೀವು ದೇವರಿಗೂ ನಿಮಗಿರುವ ಸಂಬಂಧವನ್ನು ಕಡಿದುಕೊಳ್ಳದೆ ಕಂಟಿನ್ಯೂ ಮಾಡಿ ಎಂದು ಹೇಳಿದರು. ಮೋಶೆ ಇನ್ನೂ ಅನೇಕ ಹಲವಾರು ಪ್ರವಾದಿಗಳನ್ನು ಕಳಿಸಿದರೆ ನಮ್ಗೆ ಗೊತ್ತಿದೆ. ಹಳೆ ಒಡಂಬಡಿಕೆ ಎಲ್ಲ ಇದ್ರ ಬಗ್ಗೆನೇ ಇದೆ. ಅವರಿಗೆ ದೇವಾಲಯವನ್ನು ಕೊಟ್ಟರು, ಅದರಲ್ಲಿ ಕರ್ಮಕಾಂಡಗಳನ್ನು ಮಾಡಬೇಕು, ಬಲಿ ಕರ್ಮ ಯಜ್ಞಗಳನ್ನು ಮಾಡಬೇಕು, ಇದೆಲ್ಲ ಮುಂತಾದ ವಿಷಯಗಳನ್ನೆಲ್ಲ ಹೇಳಿದರು. ಅವ್ರಿಗದು ತುಂಬಾ ಇಷ್ಟ. ಯಾಕಂದ್ರೆ ಅವರಿಗೆ ಕಾಣಿಸುವಂತ ದೇವರು ಯೇಸು ಕ್ರಿಸ್ತನಿಗಿಂತ ಮೊದಲು ಮೋಶೆ, ಅದಕ್ಕೆ ಇನ್ನು ಪಿತೃಗಳಲ್ಲಿ ಅಬ್ರಹಾಮನು, ಇದೆಲ್ಲ ಹಿನ್ನೆಲೆಯಿಂದ ಬಂದಂಥವ್ರು. ನಾವು ದೇವರಿಗೆ ಸ್ವಕೀಯ ಜನರು, ದೇವರು ನಮಗೆ ಸ್ವಂತವಾಗಿದ್ದಾನೆ, ನಮಗೆ ದೇವರ ಬಗ್ಗೆ ಗೊತ್ತಿರುವಷ್ಟು ಬೇರೆ ಯಾರಿಗೂ ಗೊತ್ತಿಲ್ಲ ಎನ್ನುವಂತ ಸ್ವಲ್ಪ ಏನು ಹೇಳೋದು, ಹಂಬು ಇತ್ತು ಅವರಿಗೆ, ಸ್ವಲ್ಪ ಗರ್ವ ಇತ್ತು. ಅಷ್ಟೇ ಅಲ್ವಾ? ಕೆಲವರಿಗೆ ಏನಾದ್ರೂ ದೇವ್ರ ಬಗ್ಗೆ ಸ್ವಲ್ಪ ಜ್ಞಾನ ಇದ್ರೆ, ನನಗೆಲ್ಲ ಗೊತ್ತಿದೆ, ನಿನಗೇನು ಗೊತ್ತಿದೆ ಅಂತೇಳಿ ತುಂಬಾ ಚಿಕ್ಕದಾಗಿ ಈ ಥರ ನನ್ನ ನೋಡ್ತಾರೆ. ಹಾಗಾಗಿ ಇವರನ್ನ ಗಲಿಬಿಲಿಗೊಳಿಸಿದಂತ ಜನರು ಕೆಲವರು ಬಂದು ಬೋಧಿಸಿ, ನೀವು ಸುನ್ನತಿಯನ್ನು ಮಾಡಿಸ್ಕೋಬೇಕು, ಧರ್ಮಶಾಸ್ತ್ರದಲ್ಲಿರುವಂತ ಸಾಂಪ್ರದಾಯಿಕವಾದ ಅಭ್ಯಾಸಗಳನ್ನು ಮತ್ತು ಆಚಾರ ವಿಚಾರಗಳನ್ನು ನಡೆಸಬೇಕು, ಕ್ರಿಸ್ತನನ್ನ ನಂಬ್ರಿ, ಪರವಾಗಿಲ್ಲ, ನಂಬಿದ್ದೀರಾ, ಆದ್ರೆ ಇವಳನ್ನು ಬಿಡಬಾರ್ದು ಅಂತ ಹೇಳಿದ್ರು. ಅವರು ಗಲಿಬಿಲಿಗೊಂಡ್ರು. ಈ ವಿಷಯ ಗ್ರಂಥಕರ್ತನಿಗೆ ಗೊತ್ತಾಗಿ ಆತನು ದೇವರ ಪ್ರತ್ಯಕ್ಷತೆಯನ್ನು, ಪ್ರಕಟಣೆಯನ್ನು ಹೊಂದಿದಂತ ದೈವ ಭಕ್ತನಾಗಿದ್ದರಿಂದ ದೇವರಾತ್ಮನ ಪ್ರೇರಣೆಯಿಂದ ಆ ಪತ್ರಿಕೆಯನ್ನು ಅವರಿಗೋಸ್ಕರ ಪ್ರತ್ಯೇಕವಾಗಿ ಬರೆಸಿದನು. ಆದರೆ ಈಗಲೂ ಸರ್ವಕಾಲದಲ್ಲಿಯೂ ಇರುವಂತ ದೇವರ ಮಕ್ಕಳಾದ ವಿಶ್ವಾಸಿಗಳಿಗೆ, ಕ್ರಿಸ್ತನ ಸಭೆಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ ತುಂಬಾ ಅವಶ್ಯಕತೆ ಇದೆ. ಒಂದು ರೀತಿಯಲ್ಲಿ ನಾವು ಸಹ ಅವರು ಮಾಡಿದ ತಪ್ಪನ್ನೇ ಮಾಡ್ತೇವೆ. ನಮ್ಮನ್ನು ಗಲಿಬಿಲಿಗೊಳಿಸುವಂತ ಅನೇಕ ಏನ್ ಹೇಳೋದು ಗುಂಪುಗಳು ಇವತ್ತು ಪ್ರಪಂಚದಲ್ಲಿ ಭೂಮಿ ಮೇಲೆ ಇವೆ. ಅವೆಲ್ಲ ಏನು, ನಾವು ಸೈತಾನನ ಅನುಚರರು ಅಂತ ಹೇಳ್ಕೊಳ್ತಾ ಇಲ್ಲ, ನಾವು ದೇವರ ಸೇವಕರೇ ಅಂತ ಹೇಳ್ಕೊಳ್ತಾರೆ. ಅವರು ಬೋಧನೆ ಮಾಡೋದು ಬೈಬಲ್ನಿಂದಾನೆ, ಸತ್ಯವೇದದಿಂದನೇ ಬೋಧನೆ ಮಾಡ್ತಾರೆ. ಅವರು ಸಭೆಗಳನ್ನು ಕಟ್ತಿದ್ದಾರೆ, ಅವರು ಎಂದು ಹೇಳುತ್ತಿದ್ದಾರೆ. ಹಾಗಾಗಿ ಈಗಿನ ಕ್ರೈಸ್ತ ಸಮಾಜವು ಸಹ ಗೊಂದಲಕ್ಕೆ, ಗಲಿಬಿಲಿಗೆ ಒಳಗಾಗುವುದು ಸಹಜ. ಸರಿಯಾಗಿ ಇಲ್ಲಿ ನಮಗೆ ಜ್ಞಾನ ಬೇಕು. ಎಂಥ ಜ್ಞಾನ? ದೇವರ ಜ್ಞಾನ. ದೇವರ ಜ್ಞಾನ ಅಂದ್ರೆ ಏನು? ದೇವರ ವಾಕ್ಯದ ಪರಿಜ್ಞಾನ ಇರಬೇಕು ಎಲ್ರಿ. ಹಾಗಾಗಿ ಅದನ್ನ ಹೇಳುತ್ತಾ ಬರ್ತಾನೆ, ಆದದರಿಂದ ಅಂತ ಹೇಳಿ ಮೊದಲು ಮಾಡ್ತಾನೆ. ಇವತ್ತು ನಾವು 4 ವಚನಗಳನ್ನ ಮಾತ್ರ ಧ್ಯಾನ ಮಾಡೋಣ. ಮೇ ಬಿ 3 ಅಥವಾ ಸಾಧ್ಯ ಆದ್ರೆ 4 ಸಮಯ ಇದ್ರೆ. ಏನ್ ಹೇಳ್ತಾನೆ? ಆದದರಿಂದ, ಯಾಕಂದ್ರೆ ನೀವಿನ್ನೂ ಆತ್ಮಿಕವಾಗಿ ಕ್ರಿಸ್ತನ ವಿಷಯದಲ್ಲಿ, ಕ್ರಿಸ್ತ ನಂಬಿಕೆಯ ವಿಷಯದಲ್ಲಿ ನೀವು ಹಸುಗೂಸುಗಳಾಗಿದ್ದೀರಿ. ನಾನು ಪ್ಯಾರಾಫ್ರೇಸ್ ಮಾಡಿ ಹೇಳ್ತಾ ಇದ್ದೇನೆ. ಧರ್ಮಶಾಸ್ತ್ರದ ಬಗ್ಗೆ ನಿಮಗೆ ಬೇಕಾದಷ್ಟು ವಿಷಯ ಗೊತ್ತಿದೆ. ನಿಮ್ಮ ಪೂರ್ವಿಕರು ಅಬ್ರಹಾಂ, ಇಸಾಕ್, ಯಾಕೋಬರು ಆಗಿದ್ದಾರೆ, ಅದು ನಿಜ. ನಿಮ್ಮ ನಾಯಕನು ಮೋಶೆ ಆಗಿದ್ದಾನೆ, ಮೋಶೆ ಮೂಲಕ ದೇವರು ಧರ್ಮಶಾಸ್ತ್ರವನ್ನು ಕೊಟ್ಟನು, ಇದೆಲ್ಲ ನಿಜ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಆದ್ರೆ ಇದೆಲ್ಲದರ ನೆರವೇರಿಕೆ ಈಡೇರಿಸಲ್ಪಟ್ಟದ್ದು, ಫುಲ್ಫಿಲ್ಮೆಂಟ್ ಆದದ್ದು ಕ್ರಿಸ್ತನಲ್ಲಿ. ಹಾಗಾಗಿ ಇವರೆಲ್ಲರಿಗೆ ನಾವು ಕೊಡುವ ಗೌರವ ಕೊಡುತ್ತಾ, ಇವರೆಲ್ಲರಿಗಿಂತಲೂ ಉತ್ತಮವಾಗಿ, ಉನ್ನತವಾಗಿ, ಇನ್ ಅ ಹೈಯೆಸ್ಟ್ ಪ್ಲೇಸ್ ವಿ ಹ್ಯಾವ್ ಟು ಕೀಪ್ ಜೀಸಸ್ ಕ್ರೈಸ್ಟ್ ಹೂ ಡೈಡ್ ಫಾರ್ ಆಲ್ ದ ಹ್ಯೂಮನ್ ಬೀಯಿಂಗ್. ಎಲ್ಲ ಮನುಷ್ಯರಿಗಾಗಿ ಸತ್ತಂತ ಯೇಸುವಿಗೆ ಪ್ರಥಮ ಸ್ಥಾನವನ್ನು ಕೊಡ್ಬೇಕು. ಅದಕ್ಕಾಗಿ ನಾನು ಮೊದಲೇ ಹೇಳಿದೆ, 5ನೇ ಅಧ್ಯಾಯ 11 ವಚನದಿಂದ 6ನೇ ಅಧ್ಯಾಯ 3ನೇ ವಚನ ತನಕ ಕ್ರಿಸ್ತನು ಮಾತ್ರವೇ ನಮ್ಮ ಆತ್ಮಿಕ ಪ್ರಯಾಣದಲ್ಲಿ ನಮ್ಮ ಜೊತೆಗಿದ್ದು ನಡೆಸುವವನು ಎಂದು ಒತ್ತಿ ಹೇಳುವ ಪ್ರಯತ್ನ ಈ ಗ್ರಂಥಕರ್ತನು ಮಾಡ್ತಾನೆ. ಇವತ್ತು ನಾವು ಸಹ ಅದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ದೃಷ್ಟಿ, ನಮ್ಮ ನೋಟ ಆ ಕಡೆ ಈ ಕಡೆ ಸೈಡ್ ಟ್ರ್ಯಾಕ್ ಆಗೋ ಹಾಗೆ ಅನೇಕ ಶಕ್ತಿಗಳು ನಮ್ಮ ಪ್ರಪಂಚದಲ್ಲಿ, ನಮ್ಮ ಸುತ್ತಲೂ ಈಗಲೂ ಕೆಲಸ ಮಾಡ್ತಾ ಇವೆ. ಆ ಮಾತು ಹೇಳೋದಾದ್ರೆ, ಮೊದಲ ಶತಮಾನದಲ್ಲಿ ಇದ್ದದ್ದಕ್ಕಿಂತಲೂ ಈಗ ಹೆಚ್ಚಿನ ಅಪಾಯ ನಮಗೆ ಹೊಂಚಿ ಇದೆ. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ಒಂದು ವೇಳೆ ನಾನು ನಿಮಗೆ ಅದನ್ನ ತಿಳುವಳಿಕೆ ಮೂಡಿಸುವುದರಲ್ಲಿ ನನಗೆ ಅಷ್ಟು ಸಾಮರ್ಥ್ಯ ಇಲ್ಲದೆ ಇರಬಹುದು.
ನಿಮ್ಮ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಡುವಂತ ಸಾಮರ್ಥ್ಯ ನನಗೆ ಇಲ್ಲದೆ ಇರ್ಬೋದು, ಆದ್ರೆ ದೇವರ ವಾಕ್ಯಕ್ಕಿದೆ, ದೇವರ ಆತ್ಮನಿಗಿದೆ. ಹಾಗಾಗಿ ನಾವು ಕ್ರಿಸ್ತನ ಕಡೆಗೆ ನೋಡಬೇಕು. ಆತನೇ ನಮ್ಮ ಜೀವನದಲ್ಲಿ, ನಮ್ಮ ಆತ್ಮೀಯ ಜೀವಿತ, ಕ್ರೈಸ್ತ ಜೀವಿತಕ್ಕೆ ಪ್ರಪ್ರಥಮವಾದಂಥ ವ್ಯಕ್ತಿ ಆಗಿರ್ಬೇಕು. ಉನ್ನತವಾದ ಮಟ್ಟದಲ್ಲಿ ನಮ್ಮ ಆಲೋಚನೆಗಳಲ್ಲಿ, ನಮ್ಮ ನಂಬಿಕೆಯಲ್ಲಿ, ನಮ್ಮ ನಡವಳಿಕೆಯಲ್ಲಿ ಕ್ರಿಸ್ತನಿಗೆ ಏನ್ ಹೇಳ್ತಾರೆ ತೆಲುಗಿನಲ್ಲಿ ಒಂದು ಅಗ್ರತಾಂಬೂಲ ಅಂತ ಹೇಳ್ತಾರೆ. ತಾಂಬೂಲ ಅಂತಿದೆ, ಅಂದ್ರೆ ಮೊದಲ ಸ್ಥಾನವನ್ನು ಕೊಡ್ಬೇಕು ಕ್ರಿಸ್ತನಿಗೆ. ಅದನ್ನು ಹೇಳ್ಕೊಂಡು ಬರ್ತಾ ನಿಮಗಿರುವ ಅನುಭವ, ನಿಮಗಿರುವಂತ ಸಮಾಚಾರವನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ನೋಡಿದ್ರೆ ಈಗಾಗಲೇ ನಿಮ್ಮಲ್ಲಿ ಬಹಳ ಮಂದಿ ನಮ್ಮ ಹಾಗೆ ಉಪದೇಶಕರಾಗಬೇಕಾಗಿತ್ತು, ಬೋಧಕರಾಗಿರ್ಬೇಕಾಗಿತ್ತು. ಆದ್ರೆ ನೀವು ಆಗಿಲ್ಲ. ಯಾಕೆ ಹೀಗಾಯ್ತು ಅಂದ್ರೆ ಯು ಆರ್ ನಾಟ್ ಗ್ರೋಯಿಂಗ್. ನೀವು ಮೆಚುರಿಟಿಗೆ ಇನ್ನೂ ಬರ್ತಾ ಇಲ್ಲ, ಇನ್ನೂ ಹಾಲೇ ಕುಡಿತಾ ಇದ್ದೀರಾ. 15-20 ವರ್ಷದ ಹುಡುಗ ದಿವಸ ಮಧ್ಯಾಹ್ನ, ಬೆಳಿಗ್ಗೆ, ಸಾಯಂಕಾಲ ಟಿಫನ್ಗೆ, ಲಂಚ್ಗೆ, ಡಿನ್ನರ್ಗೆ ಹಾಲೇ ಕುಡಿತಾ ಇದ್ರೆ ಅವನು ಬೆಳಿತಾನ? ಅವನು ಶಾರೀರಿಕವಾಗಿ ದೃಢವಾಗಿರ್ತಾನ? ಇರೋದಿಲ್ಲಲ್ಲ. ಸಿಂಪಲ್ ಲಾಜಿಕ್ ಅದು. ಅದನ್ನೇ ಹೇಳ್ಬಿಟ್ಟು ಈಗ ನೀವು ಅರ್ಜೆಂಟ್ ಆಗಿ ಏನ್ ಮಾಡಬೇಕು ಅದನ್ನ ಪರಿಹಾರ ಹೇಳ್ತಾನೆ. ಸಮಸ್ಯೆನ ಹೇಳಿ ಮೊದಲು, ದೆನ್ ಡಯಾಗ್ನೋಸ್ ಮಾಡಿ, ಡಯಾಗ್ನೋಸ್ ಆದ್ಮೇಲೆ ರೋಗ ನಿರ್ಧಾರ ಮಾಡಿದ್ಮೇಲೆ ಅದಕ್ಕೆ ಔಷಧಿ ಕೊಡ್ತಾ ಇದ್ದಾನೆ. ಆದುದರಿಂದ 6ನೇ ಅಧ್ಯಾಯ 1ನೇ ವಚನ, ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನ ಬಿಟ್ಟು ಅದು ಅವರು ನಿರ್ಜೀವ ಕರ್ಮಗಳು ಅಂತ ಹೇಳ್ತಾನೆ. ಒಳ್ಳೆ ಸೊಗಸಾದ ಮಾತು ಕನ್ನಡದಲ್ಲಿ ಅದು. ಡೆಡ್ ವರ್ಕ್ಸ್ ಅಂತಾರೆ. ಜೀವ ಇಲ್ಲದೆ ಇರುವಂತ ಶವಕ್ಕೆ ಎಷ್ಟು ಬೆಲೆ ಇರುತ್ತೆ? ಒಬ್ಬ ವ್ಯಕ್ತಿ ಪ್ರಾಣ ಹೋದ್ಮೇಲೆ ಎಷ್ಟು ದಿವಸ ಇಟ್ಕೊಳ್ತೀವಿ ನಾವು? ಎಷ್ಟೇ ಸುಂದರವಾಗಿದ್ರು ಸರಿ, ಎಷ್ಟೇ ಹಣವಂತರಾಗಿದ್ರು ಸರಿ, ಅವರ ಮೇಲೆ ನಮಗೆ ಎಷ್ಟೇ ಪ್ರೀತಿ ಇದ್ರು ಸರಿ, ಎಷ್ಟು ದಿವಸ ಇಟ್ಕೊಳಕ್ಕಾಗತ್ತೆ? ಇಲ್ಲ. ಕಾನೂನು ಪ್ರಕಾರ ಅದು ತಪ್ಪಾಗತ್ತೆ. ಸತ್ತವನನ್ನ ಬದುಕಿ ಹಂಗೆ ಇಟ್ಕೊಳ್ಳೋದು, ಹೂಣಿಡದೆ ಇಡುವುದು ತಪ್ಪೆ ಕಾನೂನಿನ ಪ್ರಕಾರ. ಸಾಯದೆ ಇರುವವನನ್ನ ಹೂಣಿಡುವುದು ತಪ್ಪೆ. ದೀಕ್ಷಾಸ್ನಾನ ಕೊಡುವಾಗ ನಾವು ಇದನ್ನ ಹೇಳ್ತೀವಿ. ಅವನು ಸತ್ತಿದ್ರೆ ಉಣಬೇಕು, ಅವನು ಮಾನಸಾಂತರ ಹೊಂದಿದ್ರೆ ಉಣಬೇಕು. ಸಮಾಧಿ ಮಾಡೋದು ಸತ್ತವರನ್ನ. ನೀನು ಮಾನಸಾಂತರ ಹೊಂದಿದೆ ನನಗೆ ದೀಕ್ಷಾಸ್ನಾನ ಕೊಡು ಅಂತ ಹೇಳೋರು ಇದ್ದಾರೆ, ಕೊಟ್ಟವರು ಇದ್ದಾರೆ, ತಗೊಂಡವರು ಇದ್ದಾರೆ. ಅವ್ರು ಸತ್ತಿಲ್ಲ, ಮತ್ತೆ ಎದ್ದು ಬರ್ತಾರೆ, ಮಾತಿಗೆ ಎದ್ದು ಬಂದು ನಾನು ಇನ್ನೂ ಬದುಕೇ ಇದ್ದೀನಿ ಅಂತಾರೆ. ಸೊ ಇದೆಲ್ಲ ಹೇಳ್ತೀನಿ. ಅದರಿಂದ ಇಂಥ ನಿರ್ಜೀವ ಕರ್ಮಗಳು ಅಂದ್ರೆ ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಕರ್ಮಕಾಂಡಗಳೆಲ್ಲವನ್ನ ಒಂದೇ ಮಾತಿನಲ್ಲಿ ನಿರ್ಜೀವ ಕರ್ಮಗಳು. ಅದನ್ನ ದೇವರು ಮಾಡ್ರಿ ಅಂತ ಯಾಕೆ ಹೇಳಿದ್ದಾನೆ ಅಂದ್ರೆ ಅದು ಛಾಯೆ, ಅದು ನೆರಳು. ಮುಂದಿನ ದಿನಗಳಲ್ಲಿ ದೇವರು ಕಳಿಸಬೇಕಾದಂತ ಮೆಸ್ಸಿಯನು ಕ್ರಿಸ್ತನಿಗೆ ಮುಂಗುರುತಾಗಿತ್ತು, ನೆರಳಾಗಿತ್ತದು. ನೆರಳು ಇಟ್ಕೊಂಡು ಯಾಕೆ ಒರಿಜಿನಲ್ ಬಂದ ಆಯ್ತಲ್ಲ ಯೇಸು ಕ್ರಿಸ್ತನು. ಈಗ ಒರಿಜಿನಲ್ ಇಟ್ಕೋ ಅಂತ ಹೇಳ್ತಾನೆ. ಅದರಿಂದ ನಿರ್ಜೀವ ಕರ್ಮಗಳ ಮೇಲಣ ನಂಬಿಕೆಯನ್ನ ಬಿಟ್ಟು ದೇವರಲ್ಲಿಯೇ ನಂಬಿಕೆ ಇಡಬೇಕಾದದ್ದು ಅಂತ ಹೇಳೋದು. ದೇವರಲ್ಲೇ ನಂಬಿಕೆ ಇಡಬೇಕು. ಈಗೆಲ್ಲ ಒಂದು ಗುಂಪು ಹೊರಟಿದೆ ಪ್ರಪಂಚದಲ್ಲಿ, ಮೊದಲಿಂದ ಇದೆ, ಈಗ ತುಂಬಾ ತೀವ್ರವಾಗಿ ಹೇಳ್ತಾರೆ, ತಂದೆ ಬೇರೆ, ಮಗ ಬೇರೆ, ಪವಿತ್ರಾತ್ಮ ಬೇರೆ, ದೇವರು ಒಬ್ಬನೇ ಅಂತ ಒಬ್ಬ ಬರ್ತಾನೆ. ದೇವ್ರು ಒಬ್ರನ್ನೆಲ್ಲ 3 ದೇವರು ಇದ್ದಾರೆ. ದೊಡ್ಡ ದೇವರು, ಅವ್ರ 2 ಚಿಕ್ಕ ಮಕ್ಕಳಿದ್ದಾರೆ, ಅವರೇ ಯೇಸು ಕ್ರಿಸ್ತನು, ಪರಿಶುದ್ಧ. ಎಂತ ಹುಚ್ಚು ಟೀಚಿಂಗ್ ಎಲ್ಲ ಬರ್ತಾ ಇದ್ದಾವೆ ಇವತ್ತು. ನೀವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ್ರೆ ಬರೀ ಇವೆ. ಮಣ್ಣು ಮಸಿ ಇಲ್ದೇ ಇರೋಂಥವನ್ನೆಲ್ಲ ಬೋಧನೆ ಮಾಡ್ತಿದೆ. ಅದಕ್ಕೆ ಪ್ರಿಯರೇ, ನಾವು ಎಚ್ಚರವಾಗಿರ್ಬೇಕು. ದೇವರ ವಾಕ್ಯದ ಸತ್ಯವನ್ನ ನಮಗೆ ಏನು ಬೇಡ, ಯಾರನ್ನ ದ್ವೇಷ ಮಾಡೋದು ಬೇಡ, ಯಾರನ್ನ ಹೀಯಾಳಿಸೋದು ಬೇಡ, ನಮಗೇನೋ ಎಲ್ಲ ಗೊತ್ತಿದೆ ಅಂತ ಹೇಳೋದು ಬೇಡ. ದೇವರ ವಾಕ್ಯ ಸ್ಪಷ್ಟವಾಗಿ ಬಹಳ ತಿಳಿಯಾಗಿ ಹೇಳುವಂತ ಸತ್ಯವನ್ನ ಬಿಟ್ಟು ದಾರಿ ತಪ್ಪಿಸುವ ಪ್ರಯತ್ನ ಸೈತಾನನು ಅನೇಕ ರೀತಿಯಲ್ಲಿ ಮಾಡ್ತಾ ಇದ್ದಾನೆ. ಅವನ ಬಲೆಗೆ ಬಿದ್ದಂತ ವ್ಯಕ್ತಿಗಳು ಒಂದು ಕಾಲದಲ್ಲಿ ಒಳ್ಳೆ ಸೇವಕರಾಗಿದ್ದವರು ಸಹ ಇವತ್ತು ದಾರಿ ತಪ್ಪಿದ್ದಾರೆ. ಹಾಗಾಗಿ ನಿಂತಿದ್ದೇನೆಂದು ತಿಳ್ಕೊಂಡಿರುವವನು, ಭಾವಿಸುವವನು ಬೀಳದಂತೆ ಎಚ್ಚರವಾಗಿರುತ್ತೆ ಕೊರಿಂಥ ಪತ್ರಿಕೆಯಲ್ಲಿ ಹೇಳ್ತಾನೆ. ಇವೆಲ್ಲವನ್ನ ನಾವು ನೆನಪಿಡ, ಇವನ್ನ ಬಿಟ್ಬಿಡ್ಬೇಕು ಅಂತ ಹೇಳ್ತಾನೆ. ಸ್ನಾನ, ಹಸ್ತ, ಇಲ್ಲಿ 6 ವಿಷಯಗಳಿದೆ. 6 ವಿಷಯಗಳು, ದೇರ್ ಆರ್ 6. ಅಂದ್ರೆ 3 ಜೊತೆ, 3 ಪಂಗಡಗಳು, ಅಥವಾ ಏನ್ ಹೇಳೋದು, ಪೇರ್ 3 ಪೇರ್ಸ್ ಆರ್ ದೇರ್. ಆಕ್ಚುಲಿ ಇಲ್ಲಿ ಒಂದು ಮಾನಸಾಂತರ ಅಂತ ಬರಬೇಕು. ಮಾನಸಾಂತರ ಮತ್ತೆ ನಂಬಿಕೆ, ದೇವರ ಮೇಲೆ ನಂಬಿಕೆ, ಮಾನಸಾಂತರ ಒಂದು ಗುಂಪು. ಮತ್ತೆ ದೀಕ್ಷಾ ಸ್ನಾನ, ಹಸ್ತಾರ್ಪಣೆ, ಲೇಯಿಂಗ್ ಆನ್ ಹ್ಯಾಂಡ್ಸ್ ಅನ್ನೋದು ಒಂದು, ಬ್ಯಾಪ್ಟಿಸಮ್ ಅನ್ನೋದು ಒಂದು ಗುಂಪಿಗೆ ಸೇರಿದಂಥದ್ದು. ನಿಜಕ್ಕೂ ಇಲ್ಲಿ
ನಾವು ತಕ್ಕೊಳ್ಳುವಂತ ಹೊಸಬಡಂಬಡಿಕೆಯ ಮಾನಸಾಂತರದ ದೀಕ್ಷಾ ಸ್ನಾನದ ಬಗ್ಗೆ ಇಲ್ಲಿ ಹೇಳ್ತಾ ಇಲ್ಲ. ಹಳೆ ಒಡಂಬಡಿಕೆಯ ಕಾಲದಲ್ಲಿ ಸೆರ್ಮೋನಿಯಲ್ ವಾಷಿಂಗ್ ಅನ್ನೋದೊಂದಿತ್ತು. ಸೆರ್ಮೋನಿಯಲ್, ಆಚಾರವಾಗಿ, ಸಾಂಪ್ರದಾಯಿಕವಾಗಿ ಧರ್ಮಶಾಸ್ತ್ರದ ಅಡಿಯಲ್ಲಿ ದೇವರ ಆಜ್ಞೆಗಳಿಗೆ ಅನುಗುಣವಾಗಿ ಅವರು ಮಾಡಬೇಕಾದಂತ ಕೆಲವು ಕಾರ್ಯಗಳು ಇದ್ದು. ಅದಕ್ಕೆ ಉದಾಹರಣೆಯಾಗಿ ಒಂದ್ಸಾರಿ ಯೇಸು ಸ್ವಾಮಿಯ ಶಿಷ್ಯರು ಕೈಗಳು ತೊಳ್ಕೊಳ್ಳದೆ ಅವ್ರು ಊಟ ಮಾಡಕ್ ಹೋದಾಗ ಅಲ್ಲಿರುವಂತ ಪರಿಸಾಯರು ಸದ್ದುಕಾಯರು ಅವರನ್ನ ತಡೀತಾರೆ. ಅದೇನ ನಿನ್ನ ಶಿಷ್ಯರು ಧರ್ಮಶಾಸ್ತ್ರವನ್ನು ಮೀರ್ತಾ ಇದ್ದಾರೆ, ನೀವು ತೊಳ್ಕೊಳ್ತಾ ಇಲ್ಲ, ಕೈ ತೊಳ್ಕೊಳ್ತಾ ಇಲ್ಲ, ಅವರು ಶುದ್ಧೀಕರಣದ ಆಚಾರವನ್ನ ಬಿಟ್ಟು ಬಿಟ್ಟಿದ್ದಾರೆ ಅಂಥೇಳಿ ಅನೇಕ ಸಂದರ್ಭಗಳಲ್ಲಿ ಹೊಸ ಒಡಂಬಡಿಕೆಯಲ್ಲಿ ಬರುತ್ತೆ. ಅದು ಹಳೆ ಒಡಂಬಡಿಕೆಯ ಒಂದು ಏನ್ ಹೇಳೋದು, ಸೆರ್ಮೋನಿಯಲ್ ವಾಷಿಂಗ್ ಅನ್ನೋದು ಒಂದೇ ಅಲ್ಲ, ಬೇಕಾದಷ್ಟು ದೇವದರ್ಶನದ ಗುಡಾರದಲ್ಲಿದ್ದಂಥ ಉಪಕರಣಗಳನ್ನ ಅವುಗಳನ್ನು ಮುಳುಗಿಸಿ ತೆಗಿತಾ ಇದ್ರು. ಅದು ಸಹ ಸೆರ್ಮೋನಿಯಲ್ ವಾಷಿಂಗ್. ಸೊ ಅದ್ರ ಬಗ್ಗೆ ಇಲ್ಲಿ ಮಾತಾಡ್ತಿದ್ದಾನೆ. ಯಾಕಂದ್ರೆ ಗ್ರೀಕ್ ಭಾಷೆಯಲ್ಲಿ ನಾವು ನೋಡುವಾಗ ಈ ನಾವು ತಕ್ಕೊಂಡಂತ ದೀಕ್ಷಾ ಸ್ನಾನ ಬ್ಯಾಪ್ಟೈಸೋ ಎನ್ನುವ ಮಾತು ಉಪಯೋಗಿಸ್ತಾನೆ. ಬ್ಯಾಪ್ಟಿಸ್ಮಸ್ ಅಂತ ಹೇಳಿ ಇನ್ನೊಂದು ಮಾತು ಗ್ರೀಕ್ ನಲ್ಲಿ ಇದೆ. ಬ್ಯಾಪ್ಟಿಸ್ಮಸ್ ಅಂದ್ರೆ ಈ ಸಾಂಪ್ರದಾಯಿಕವಾದಂತ ಆಚಾರ ವಿಚಾರಗಳಿಗೆ ಒಳಪಟ್ಟಂತ ತೊಳೆಯುವಿಕೆ. ಅದು ಸೆರ್ಮೋನಿಯಲ್ ವಾಷಿಂಗ್, ಕೈಕಾಲು ತೊಳ್ಕೊಳ್ಳೋದಾಗಿರ್ಬೋದು, ಉಪಕರಣಗಳನ್ನ ತೊಳ್ಕೊಳ್ಳೋದಾಗಿರ್ಬೋದು. ಊರಿನಲ್ಲಿ ಮದುವೆ ಆದಾಗ ಅಲ್ಲಿ ಹೊರಗಡೆ 6 ಕಲ್ಲಿನ ಬಾಣಗಳನ್ನ ಇಟ್ಟಿದ್ರು. ಶುದ್ಧೀಕರಣದ ಆಚಾರಕ್ಕೆ ಸಂಬಂಧಪಟ್ಟಂತ ನೀರು ಅಲ್ಲದ್ರಲ್ಲಿ ಇಟ್ಟು ಬರೋರು ತೊಳ್ಕೊಳ್ತಾ ಇದ್ರು. ಮುಸಲ್ಮಾನ್ ಸಹೋದರು ಇವತ್ತು ಸಹ ಮಸೀದಿಗೆ ಹೋಗುವಾಗ ಮೊದಲು ಅವರು ಕೈಕಾಲು ಒಜ್ಜು, ದೆ ಪರ್ಫಾರ್ಮ್ ಒಜ್ಜು ಅಂತ ಹೇಳ್ತಾರೆ. ಮುಖ, ಕೈ, ಮೊಣಕಾಲಿನಿಂದ ಇಲ್ಲಿವರೆಗೆ ಕಾಲುಗಳು ತಗೊಳ್ತಾರೆ. ಇದು ಸಹ ಸೆರ್ಮೋನಿಯಲ್ ವಾಷಿಂಗ್ ಅನ್ನೋದನ್ನ ಧರ್ಮಶಾಸ್ತ್ರದಲ್ಲೇ ಯಾವಾಗಲೂ ಹೇಳಿದ್ರು ಮೋಶೆ ಮೂಲಕ. ಅವುಗಳ ಸಂಬಂಧಪಟ್ಟಂತದ್ದು ನಂಬಿಕೆ ಅನ್ನೋದು ಅವ್ರಿಗಿದೆ. ಅಬ್ರಹಾಮ ದೇವರನ್ನ ನಂಬಿದ್ರು, ಹಳೆ ಒಡಂಬಡಿಕೆ ಭಕ್ತರು ಎಷ್ಟೋ ಜನ ನಂಬಿದ್ರು. ಅದರ ಬಗ್ಗೆ ಮಾತಾಡ್ತಿದ್ರು. ಹಸ್ತಾರ್ಪಣೆ ಇತ್ತು ಅಲ್ಲಿ. ಏನು ಅಪಾಯಿಂಟ್ಮೆಂಟ್ ಪ್ರವಾದಿಗಳನ್ನು, ಅರಸರುಗಳನ್ನು ಮತ್ತು ಇನ್ಯಾರು ಯಾಜಕರನ್ನು ಅವರು ಹಸ್ತಾರ್ಪಣೆ ಮಾಡಿ ಅವರನ್ನ ಆ ಕಾರ್ಯಕ್ಕೆ, ದೇವರ ಸೇವೆಗೆ ನಿಯಮಿಸುತ್ತಾ ಇದ್ರು. ಅವರು ದೇ ವರ್ ಬೀಯಿಂಗ್ ಅಪಾಯಿಂಟೆಡ್ ಬೈ ದ ಲೇಯಿಂಗ್ ಆಫ್ ಹ್ಯಾಂಡ್ಸ್ ಆರ್ ಬೈ ಅನಾಯಿಂಟಿಂಗ್. ಓಕೆ, ದಟ್ ಇಸ್ ಒಂದು ರೀತಿಯಲ್ಲಿ ರೆಕಗ್ನಿಷನ್ ಇತ್ತು. ಅದರ ಬಗ್ಗೆ ಹೇಳ್ತಾನೆ. ಸತ್ತವರಿಗೆ ಪುನರುತ್ಥಾನ, ರಿಸರೆಕ್ಷನ್, ಅದು ಸಹ ಹಳೆ ಒಡಂಬಡಿಕೆ ಕಾಲದಲ್ಲಿ ಎಲ್ಲ 6 ವಿಷಯಗಳು ಇತ್ತು. ಅದು ಕೆಲವರೆಲ್ಲ ಇವತ್ತು ಇದನ್ನ ತಗೊಂಡ್ಬಿಟ್ಟು ಕ್ರಿಶ್ಚಿಯನ್ ಡಾಕ್ಟ್ರಿನ್ಗೆ ಜೋಡಿಸ್ತಾರೆ. ನೋ, ದೇರ್ ಆರ್ ಮೆನಿ ಅದರ್ ಬುಕ್ಸ್ ಯು ಕ್ಯಾನ್ ಲರ್ನ್ ದ ಕ್ರಿಶ್ಚಿಯನ್ ಪ್ಯೂರ್ ಡಾಕ್ಟ್ರಿನ್. ಡಾಕ್ಟ್ರಿನ್ ಅಂದ್ರೆ ಇನ್ನೇನಲ್ಲ, ಅದು ಪೆಂತೆಕೋಸ್ಟ್ ಡಾಕ್ಟ್ರಿನು, ಬ್ರದರನ್ ಡಾಕ್ಟ್ರಿನು ಅಲ್ಲ. Doctrine means upadesha, teaching. What Jesus taught to his disciples, what disciples taught to their converts, and what those generation taught to all the forward generations. ಇದು ಉಪದೇಶ, ಅದನ್ನೇ ಡಾಕ್ಟ್ರಿನ್ ಅಂತ ಹೇಳ್ತಾರೆ. ಅದು ಕ್ರಮವಾಗಿದೆ, ಬೇಕಾದಷ್ಟಿದೆ. ಅದರಿಂದ ಅಲ್ಲಿ ಏನು ಹೇಳ್ತಾನೆ, ಇವುಗಳೆಲ್ಲವೂ ಸಹ 6 ವಿಷಯಗಳು ನಿರ್ಜೀವ ಕರ್ಮಗಳ ಮೇಲನ್ನ ನಂಬಿಕೆಯನ್ನ ಬಿಟ್ಟು ನಿರ್ದ್ವಂದ್ವವಾಗಿ ಯಾವುದೇ ಸಂಕೋಚ ಇಲ್ಲದೆ ಇವುಗಳನ್ನ ಬಿಟ್ಟು ಬಿಡ್ರಿ, ಬಿಕಾಸ್ ದೇ ಆರ್ ಡೆಡ್ ವರ್ಕ್ಸ್ ಅಂತ ಹೇಳ್ತಾರೆ. ಏನ್ರಿ, ನಾವು ಸುಮ್ಮನೆ ಬಂದು ದೀಕ್ಷಾಸನ ಕೊಡ್ರಿ ಅಂದ್ರೆ ಕೊಡಲ್ಲ. ಯಾಕೆ ಕೊಡಲ್ಲ? ಅವನು ಮಾನಸಾಂತರ ಹೊಂದಿದ್ದಾನ. ಪೇತ್ರನ ಅದನ್ನ ಮಾಡಿದ್ರು. ಸೊ ಇದೆಲ್ಲ ಸತ್ತವರಿಗೆ ಪುನರುತ್ಥಾನ ಇದೆ, ನಿತ್ಯವಾದ ತೀರ್ಪು ಎಂಬುದು ಇದೆ. ಅದು ಹಳೆ ಒಡಂಬಡಿಕೆ ಕಾಲದಲ್ಲಿ ಈ 6 ವಿಷಯಗಳನ್ನ ನಂಬಿದ್ರು, ಅದನ್ನ ಉಪದೇಶ ಮಾಡಿದ್ರು, ಅದರ ಮೇಲೆ ನಂಬಿಕೆ ಇಟ್ರು, ಅದನ್ನ ಅನುಷ್ಠಾನ ಮಾಡಿಕೊಂಡು ಬಂದ್ರು. ಆದ್ರೆ ಇಲ್ಲಿ ಕ್ರಿಸ್ತನ ಬಳಿಗೆ ಬಂದ ಮೇಲೆ ಇವೆಲ್ಲವೂ ನಿರ್ಜೀವ ಕರ್ಮಗಳಾಗಿ ಬದಲಾವಣೆ ಆಗ್ತವೆ. ಯಾಕೆ, ವಾಯ್ ಅನ್ನೋ ಪ್ರಶ್ನೆಗೆ ಉತ್ತರ, ಇವುಗಳೆಲ್ಲವುಗಳ ನೆರವೇರಿಕೆ, ಫುಲ್ಫಿಲ್ಮೆಂಟ್, ಯೇಸು ಕ್ರಿಸ್ತನ ಜೀವಿತ, ಆತನ ಬೋಧನೆ, ಆತನ ಶ್ರಮೆ, ಆತನ ಮರಣ, ಆತನ ಸಮಾಧಿ ಮಾಡಲ್ಪಟ್ಟದ್ದು, ಆತನ ಆರೋಹಣ, ಆತನ ಆತನ ಪುನರುತ್ಥಾನ, ಇವುಗಳೆಲ್ಲದರ ಮೂಲಕ ನಿರೂಪಣೆ ಆಗಿದೆ. ಇವುಗಳು ಬೇಡ, ಇವೆಲ್ಲ ನೆರಳು, ಅದನ್ನ ನೆರವೇರಿಸಿದೆ ಅಂತೇಳಿ ಇದೇ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಮುಂದಿನ ಅಧ್ಯಾಯಗಳಲ್ಲಿ ಬರೆದಿದೆ. ಹಾಗಾಗಿ ಅವುಗಳೆಲ್ಲವನ್ನ ಸೇರಿಸಿ ಗ್ರಂಥಕರ್ತನ ಹೇಳ್ತಾರೆ, ಇವುಗಳು ನಿರ್ಜೀವ ಕರ್ಮಗಳು, ಇವುಗಳನ್ನ ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ಅದು ಬಹಳ ಕಷ್ಟವಾಗಿತ್ತು ಅವರಿಗೆ. ಬಿಟ್ಟು ನಿತ್ಯವಾದ ನ್ಯಾಯ ತೀರ್ಪು ಉಂಟೆಂಬುದು, ಇವುಗಳನ್ನು, ಈ ಉಪದೇಶ, ಬೋಧನೆ, ನಂಬಿಕೆಗಳನ್ನು ಪದೇ
ಅಸ್ಥಿವಾರವಾಗಿ ಹಾಕದೆ ಅಂತ ಹೇಳಿದ್ರು. ಅಂದ್ರೆ ಇಡೀ ಜೀವಮಾನ ಪೂರ ABCDನೇ ತಿದ್ದುತ್ತಾ ಇದ್ರೆ ಹೆಂಗೆ? ನಾವು ಮೊದಲನೇ ಕ್ಲಾಸ್ಗೆ ಹೋದಾಗ ಹಂಗೆ ಇತ್ತು. ಅ ಅಂತ ಬರ್ಕೊಟ್ರು ನನಗೆ. ಆ ಎರಡೇ ಅಕ್ಷರ. ನಾನು ಆ 2 ಅಕ್ಷರ ಇಡೀ ಬೆಳಿಗ್ಗೆಯಿಂದ ಸಂಜೆವರೆಗೂ ತಿದ್ದಿ ಗವರ್ಮೆಂಟ್ ಸ್ಕೂಲ್ನಲ್ಲಿ ನಮ್ಮ ಶಾಲೆ, ನಮ್ಮ ಎಜುಕೇಶನ್ ಹಂಗಿತ್ತು. ಈಗಿನ ತರ ಇಂಗ್ಲಿಷ್ ಅಲ್ಲ. ಅದಕ್ಕೆ ನನ್ನ ಮೊಮ್ಮಕ್ಕಳು ಹೀಯಾಳಿಸ್ತಾರೆ, ನನ್ನ ಭಾಷೆಯಲ್ಲಿ ತಪ್ಪು ಕಂಡು ಹಿಡಿತಾರೆ. ಈಗ ಏನ್ ಮಾಡೋದು, ನಮ್ಗೆ ಅಷ್ಟು ಕೊಟ್ರು ದೇವ್ರು. ಈನೇ 1 ವಾರ ದಿದ್ದಿ ನಾವು ಬಂದು ಏನೋ ವೀರಾವೇಶದಿಂದ ಏನೋ ಕಲ್ತ್ಬಿಟ್ಟಂತ ಫೀಲಿಂಗ್. ಅವಾಗ 2 ಅಕ್ಷರ ಕಲ್ತಿದ್ದು. ಹಾಗೆ ಇವರು ಆ ಅಸ್ಥಿವಾರಗಳನ್ನ ಪದೇ ಪದೇ ಆ ಅಸ್ಥಿವಾರವನ್ನೇ ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನ ಕುರಿತು ಇನ್ನೂ ಮಾತಾಡದೆ ಅಂತ ಹೇಳ್ತಾನೆ. ಅದಕ್ಕೆ ಇನ್ನೊಂದು ಟೈಟಲ್ ಕೊಡ್ತಾನೆ. ಅವುಗಳು ಒಳ್ಳೆವೇ, ABCD ಕೆಟ್ಟದೇನಲ್ವಲ್ಲ, ಈ ಒಳ್ಳೆದೇ ಅಲ್ವಾ. ಅವುಗಳು ಕಲ್ತಿದ್ರಿಂದನೇ ಇವತ್ತು ದೊಡ್ಡ ದೊಡ್ಡ ಡಾಕ್ಟರೇಟು PhD ಎಲ್ಲ ಮಾಡಿದ್ದಾರೆ. ಯಾರೇ ಆಗಲಿ, ಅದು ಮೂಲಭೂತವಾದ, ಅದು ಪ್ರಾಥಮಿಕವಾದ ವಿದ್ಯೆ. ಎಷ್ಟೇ ಆದ್ರೂ ಅದು ಒಂದು ಅಸ್ಥಿವಾರ, ಬುನಾದಿ ಅಂತ ಹೇಳ್ತಾರೆ. ಆದ್ರೆ ಅದಕ್ಕೆ ಇನ್ನೊಂದು ಟೈಟಲ್ ಕೊಡ್ತಾನೆ, ಕ್ರಿಸ್ತನ ವಿಷಯವಾದ ಅಸ್ಥಿವಾರ ಅಂತ ಹೇಳ್ತಾರೆ. ಅವುಗಳೆಲ್ಲವೂ ಮನುಷ್ಯನು ಉಂಟು ಮಾಡಿದ್ದಲ್ಲ. ನಾವೀಗ ಮೇಲೆ ಓದಿದಂತ 6 ವಿಷಯಗಳು ಸಹ ಮನುಷ್ಯನು ಹುಟ್ಟಿಸಿದ್ದಲ್ಲ, ದೇವರೇ ಹೇಳಿದ್ದು. ದೇವರ ಮೇಲಿನ ನಂಬಿಕೆ, ಮಾನಸಾಂತರ, ದೀಕ್ಷಾ ಸ್ನಾನ, ಹಸ್ತಾರ್ಪಣೆ ಮತ್ತು ನಿತ್ಯವಾದ ತೀರ್ಪು, ಪುನರುತ್ಥಾನ, ಇವೆಲ್ಲವುಗಳು ಸಹ ದೇವರಿಂದ ಮನುಷ್ಯರು ಕಲ್ತದ್ದೇ, ಭಕ್ತರು. ಆದ್ರೆ ಅವುಗಳೆಲ್ಲವನ್ನ ದೇವರು ಯಾಕೆ ಹೇಳಿಕೊಟ್ರು ಅಂತಂದ್ರೆ, ಇದು ನಾನು ಕಳಿಸಲಿಕ್ಕಿರುವ ನನ್ನ ಮಗನು, ಲೋಕರಕ್ಷಕನಾಗಿ ಲೋಕಕ್ಕೆ ನಾನು ಕಳಿಸಬೇಕಾದ ಸಮಯ ಬಂದಾಗ ಆತನು ಬಂದು ಏನೇನು ಮಾಡ್ತಾನೆ, ಆತನು ಮಾಡಿದ ಮೇಲೆ ಜನರು ಆತನನ್ನು ನಂಬಿ ಯಾವ ರೀತಿ ಬದುಕಬೇಕು ಎನ್ನುವುದಕ್ಕೆ ಒಂದು ಏನು ಹೇಳುದು, ಅಸ್ಥಿವಾರ ಅಷ್ಟೇ, ಒಂದು ಫೌಂಡೇಶನ್ ಇದು. ಅದು ಕ್ರಿಸ್ತನ ಬಗ್ಗೆನೇ ಇರೋದು. ಇವೆಲ್ಲವೂ ಕ್ರಿಸ್ತನನ್ನ ತೋರಿಸುವುದಕ್ಕೆ, ಕ್ರಿಸ್ತನನ್ನ ನಂಬುವುದಕ್ಕೆ ಮುಂಚಿತವಾಗಿ ಹೇಳಿದ. ಅದಕ್ಕಾಗಿ ಆತನು ಹೇಳ್ತಾನೆ, ಇದು ಪ್ರಥಮ ಬೋಧನೆ. ಅದು ಯಾರ ಬಗ್ಗೆ? ಕ್ರಿಸ್ತನ ಕುರಿತಾದ ಪ್ರಥಮ ಬೋಧನೆ. ಈಗ ನಿಮ್ಮ ಮಕ್ಕಳಿದ್ದಾರೆ, ನಮ್ಮ ಮಕ್ಕಳಿದ್ದಾರೆ. ಎಷ್ಟು ದಿವಸ ಅಂತ UKG ನಲ್ಲಿ LKG ನಲ್ಲಿ ಇಡ್ತೀವಿ, ಫಸ್ಟ್ ಸ್ಟ್ಯಾಂಡರ್ಡ್ ನಲ್ಲಿ. ಅವ್ರು ಮುಂದಿನ ಕ್ಲಾಸ್ಗೆ ಹೋಗ್ಬೇಕು, ದೊಡ್ಡ ಓದಬೇಕು, ದೊಡ್ಡದಾಗಿ ಓದಬೇಕು, ಹೈಯರ್ ಎಜುಕೇಶನ್ ಮಾಡಬೇಕು, ಪ್ರಯೋಜಕರಾಗಬೇಕು ಅಂತ ಹೇಳ್ತಾನೆ ಮಾಡಿದ್ರು. ಸೊ ಅದನ್ನೇ ಹೇಳ್ತಾನೆ. ಹಾಕದೆ ಇನ್ನೊಂದು ಮಾತು ಹೇಳ್ತಾರೆ, ಕುರಿತು ಇನ್ನೂ ಮಾತಾಡದೆ, ಟೈಮ್ ಆಗೋಗ್ಬಿಡ್ತು, ಇನ್ನೂ ಮಾತಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಪೂರ್ಣವಾದ ತಿಳುವಳಿಕೆ. ನನಗೆ ತುಂಬಾ ಇಷ್ಟ ಆಯ್ತು ಆ ಮಾತು ಕನ್ನಡದಲ್ಲಿ. ಪೂರ್ಣವಾದ ತಿಳುವಳಿಕೆ ಏನ್ ಹೇಳೋದು ಅದಕ್ಕೆ? ಪೂರ್ಣವಾದ ಒಂದು ಕಂಪ್ಲೀಟ್ ಅಂಡರ್ಸ್ಟ್ಯಾಂಡಿಂಗ್ ಅದು ಬೇಕು. ಟು ಸಮ್ ಎಕ್ಸ್ಟೆಂಟ್ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂತ, ರಕ್ಷಣೆ ಹೊಂದಿರುವಂತ ದೇವ ಜನರು, ಸಭೆಯಲ್ಲಿರುವಂತ ಕ್ರೈಸ್ತರು ಇವತ್ತು ಅತ್ಯಗತ್ಯವಾಗಿ ನಮಗೆ ಬೇಕಾದಂಥದ್ದು ಏನಂದ್ರೆ ಅದೇ ಇಡೀ ಇದಕ್ಕೆ ನಾವು ಕೊಡುವಂತ ಇನ್ನೊಂದು ಏನಂತಂದ್ರೆ, ನಾವು ಪ್ರಾಥಮಿಕವಾದವುಗಳಿಂದ ಮುಂದಕ್ಕೆ ಹೋಗುವುದು ಮತ್ತು ಪ್ರಬುದ್ಧತೆಯ ಅತ್ಯಗತ್ಯವಾದ ಸ್ವಭಾವ. ಇಂಗ್ಲಿಷ್ನಲ್ಲಿ ದ ಎಸೆನ್ಷಿಯಲ್ ನೇಚರ್ ಆಫ್ ಮೆಚೂರಿಟಿ. ದ ಎಸೆನ್ಷಿಯಲ್ ನೇಚರ್ ಆಫ್ ಮೆಚೂರಿಟಿ ಹೇಗಿರುತ್ತೆ? ಪ್ರಬುದ್ಧತೆಯ ಅತ್ಯಗತ್ಯವಾದ ಸ್ವಭಾವ ಹೇಗಿರುತ್ತೆ ಅನ್ನೋದನ್ನ ಈಗ ನಾವು ಧ್ಯಾನ ಮಾಡುತ್ತಿರುವಂತಹ ವಾಕ್ಯಗಳು ಈ ಅಧ್ಯಾಯದಲ್ಲಿ ಸ್ಪೆಸಿಫಿಕ್ ಆಗಿ ಪ್ರತ್ಯೇಕವಾಗಿ ಹೇಳಲ್ಪಟ್ಟಿದೆ. ಎಸೆನ್ಷಿಯಲ್, ಅದು ಅಗತ್ಯ. ಬೇಡ ನನಗೆ ಅದು ಕಲಿದಿದ್ರೆ ಪರವಾಗಿಲ್ಲ ಅನ್ನೋ ಹಾಗಿಲ್ಲ. ದೀಸ್ ಆರ್ ವೆರಿ ಎಸೆನ್ಷಿಯಲ್. ಫಾರ್ ವಾಟ್? ಯಾವುದಕ್ಕೆ ಇದು ಅತ್ಯಗತ್ಯ? ಅಗತ್ಯ ಅಲ್ಲ, ಅತ್ಯಗತ್ಯ. ಕನ್ನಡ ನೋಡ್ರಿ, ಒತ್ತಿ ಹೇಳುವುದು, ಎಂಫಸೈಸ್. ಡೋಂಟ್ ಥಿಂಕ್ ದಟ್ ಈಸ್ ಓನ್ಲಿ ನೆಸೆಸರಿ. ನೋ, ಇಟ್ ಈಸ್ ಎಸೆನ್ಷಿಯಲ್. ಇದು ನಿನಗೆ ಅರ್ಥ ಆಗಿಲ್ಲ ಅಂದ್ರೆ ನಿನ್ನ ಮೆದುಳಿಗೆ, ನಿನ್ನ ಬುರುಡೆಗೆ ಏನೂ ಅರ್ಥ ಆಗಲ್ಲ ಕ್ರಿಸ್ತನ ಬಗ್ಗೆ. ಅದು ಇವತ್ತು ಹೇಳಬೇಕು, ಸಭೆಗಳಲ್ಲಿ ಹೇಳಬೇಕು, ಜನರಿಗೆ ಹೇಳಬೇಕು, ಕ್ರೈಸ್ತವ ತಿಳುವಳಿಕೆ ಹೇಳು. ಏನು ಹೇಳ್ತಾನೆ? ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ. ಅದು ನಿಲ್ಲೋ ಹಾಗಿಲ್ಲ. ಪರಲೋಕಕ್ಕೆ ಸೇರುವ ತನಕ ಇದು ಎಲ್ಲೂ ನಿಲ್ಲುವಂತ ಒಂದು ಜೀವನ ವಿಧಾನವಲ್ಲ. ನಡಿಗೆ ಎಲ್ಲೂ ನಿಂತು ವಿಶ್ರಾಂತಿ ತಗೊಳ್ಳೋದಲ್ಲ. ನೀನ್ ನಿಧಾನವಾಗಿ ನಡಿ, ಸ್ಪೀಡ್ ಆಗಿ ನಡೀತಾ ಇರ್ಬೇಕು ಅಷ್ಟೇ.
ದಿಸ್ ಇಸ್ ಸ್ಪಿರಿಚುವಲ್ ಜರ್ನಿ, ಆತ್ಮಿಕ ಯಾತ್ರೆ. ನಾವೆಲ್ಲ ಮಾಡಿದೀವಿ ಆತ್ಮಿಕ ಯಾತ್ರೆ. ನಾವು ಮಾಡಿದ್ದು ಸ್ವಲ್ಪ ಕಾಲನೇ, ಆದ್ರೆ ವಿಶ್ವಾಸಿಗಳೆಲ್ಲರೂ ಜೀವನ ಪೂರ ಕ್ರಿಸ್ತನ ಬಳಿಗೆ ನಾವು ಸೇರುವ ತನಕ, ಕ್ರಿಸ್ತನನ್ನು ಎದುರುಗೊಳ್ಳುವ ತನಕ ನಾವು ಎಡೆಬಿಡದೆ ನಿಲ್ಲಿಸದೆ ಮಾಡಬೇಕಾದಂಥ ಪ್ರಯಾಣ ಆತ್ಮಿಕವಾದ ವಿಶ್ವಾಸದ ನಿಜವಾದ ಪ್ರಯಾಣ. ಅದಕ್ಕೋಸ್ಕರ ನಮಗೆ ಅತ್ಯಗತ್ಯವಾದಂಥ ಕೆಲವು ವಿಷಯಗಳು, ನಮ್ಮ ಪ್ರಬುದ್ಧತೆಗೆ ಸಹಾಯ ಮಾಡುವಂಥ ವಿಷಯಗಳೇ, ಅವುಗಳನ್ನೇ ಇಲ್ಲಿ ಹೇಳ್ತಾರೆ. ನಥಿಂಗ್ ಬಟ್ ದೇ ಆರ್ ಮೆನ್ಷನ್ಡ್ ಹಿಯರ್ ಬೈ ದ ರೈಟರ್ ಆಫ್ ದಿಸ್ ಬುಕ್. ಏನ್ರಿ? ಅದರಿಂದ ಪೂರ್ಣವಾದ ತಿಳುವಳಿಕೆಗೆ, ಯಾವುದ್ರ ಬಗ್ಗೆ ಪೂರ್ಣವಾದ ತಿಳುವಳಿಕೆ ಇವತ್ತು ಇದೆ. ಥಿಯಾಲಜಿ ನಮಗೆ ಬೇಕು, ನಿಜ. ಬೈಬಲ್ ಕಲಿತಾ ಇದ್ದಾರೆ, ಪ್ರತಿಯೊಬ್ಬರು ಬೈಬಲ್ ಕಲಿತಿದ್ದಾರೆ, ಪ್ರತಿಯೊಬ್ಬರು ಬೈಬಲ್ ಬೋಧನೆ ಮಾಡಿದ್ದಾರೆ. ಈಗ ಕೇಳೋರು ಯಾರಿಲ್ಲ. ಅದಕ್ಕೆ ನೋಡ್ರಿ, ನಮ್ಗೆ 10-12 ಜನ ಸಿಗ್ತಾರೆ ಬಿಲ್ಡರ್ಸ್ ತಂಡಕ್ಕೆ. ದೇವ್ರ ಕೃಪೆಯಿಂದ ಯೂಟ್ಯೂಬ್ ನಲ್ಲಿ ಇದನ್ನ ಅಪ್ಲೋಡ್ ಮಾಡಿದ್ಮೇಲೆ ಒಂದು 10-6 ಜನ ನೋಡ್ತಾರೆ. ಯಾರೋ ಒಬ್ರನ್ನ ದೇವರು ಕದಲಿಸ್ತಾರೆ ಅನ್ನೋ ನಂಬಿಕೆ ಅವ್ರಿಗೆ, ಆ ತಂಡಕ್ಕೆ. ಪಾಪ ಎದ್ದು ಬಿದ್ದು ಎಲ್ಲ ಮಾಡ್ತಾ ಇದ್ದಾರೆ 4-5 ವರ್ಷದಿಂದ. ಆದ್ರೆ ದೇವರು ನಮ್ಮ ಪ್ರಯತ್ನಕ್ಕೆ ಖಂಡಿತವಾಗಿ ಪ್ರತಿಫಲವನ್ನು ಕೊಡ್ತಾನೆ. ಕ್ರಿಸ್ತನಲ್ಲಿ ನಾವೇನೇ ಪ್ರಯಾಸ ಪಟ್ಟರು ಅದು ವ್ಯರ್ಥವಾಗೋದಿಲ್ಲ. ಯಾಕಂದ್ರೆ ನಾವು ಮಾತಾಡ್ತಿದ್ದು ಕಥೆ ಕಾದಂಬರಿಗಳಲ್ಲ, ಅಥವಾ ಅಡಗುಲಜ್ಜಿಯ ಕಥೆಗಳನ್ನ ಮಾತಾಡ್ತಾ ಇಲ್ಲ. ದೇವರ ಜೀವವುಳ್ಳ ವಾಕ್ಯಗಳನ್ನ ನಮಗೆ ತಿಳಿದಷ್ಟು ಮಟ್ಟಿಗೆ ನಾವು ಎಲ್ಲಾ ಸೇವಕರು ಮಾಡ್ತಾ ಇದ್ದೀವಿ. ಯಾವತ್ತೋ ಒಂದು ದಿವಸ ದೇವರ ಆತ್ಮನ ಮಳೆ ಬಿದ್ದಾಗ ಆ ಬೀಜದ ಮೇಲೆ ಅದು ಮೊಳಕೆ ಹೊಡೆದು ಬರುತ್ತೆ, ನಿತ್ಯತ್ವದಲ್ಲಿ ನಾವು ಕಾಣ್ತೇವೆ ಅನ್ನುವ ಒಂದೇ ಒಂದು ನಂಬಿಕೆ ಬಿಟ್ರೆ ಅವ್ರಿಗೂ ನಮಗೂ ಬೇರೆ ಯಾವ ಉದ್ದೇಶ ಇಲ್ಲ ಪ್ರಿಯರೇ. ಸೊ ಎಲ್ಲಿದ್ದೀವಿ ನಾವು? ಎಸೆನ್ಷಿಯಲ್ ನೇಚರ್ ಆಫ್ ಮೆಚೂರಿಟಿ. ದಿಸ್ ಐ ವಾಂಟ್ ಟು ಎಂಫಸೈಸ್ ಅಗೈನ್ ಅಂಡ್ ಅಗೈನ್ ಅಂಡ್ ಅಗೈನ್. ಎಸೆನ್ಷಿಯಲ್ ಏನು ಹೇಳುದು? ನೇಚರ್ ಆಫ್ ಮೆಚೂರಿಟಿ. ಬಹಳ ಮಂದಿ ವಿಷಾದಕರವಾದ ದುಃಖಕರವಾದ ವಿಷಯ ಏನಂದ್ರೆ, ಬಹಳ ವಿಶ್ವಾಸಿಗಳು, ಕ್ರೈಸ್ತರು, ಪಾಸ್ಟರ್ಗಳು, ನನಗೆಲ್ಲ ಗೊತ್ತಿದೆ, ನನಗೆ ತುಂಬಾ ಗೊತ್ತಿದೆ, ಬನ್ರಿ ನಾನು ಹೇಳ್ತೀನಿ ನೀವು ಕೇಳ್ರಿ. ತೆಲುಗಿನಲ್ಲಿ ಒಂದು ಗಾದೆ ಇದೆ. ನಾಗರಹಾವು ಹೆಡೆ ಬಿಚ್ಚಿ ಆಡ್ತಾ ಇರುತ್ತೆ. ಹೆಡೆ ನೋಡಿದ್ರೆ ತುಂಬಾ ಸುಂದರವಾಗಿರುತ್ತೆ. ಅದು ಹಿಂಗಿಂಗ್ ಅನ್ನೋದು, ಅವನು ಊದೋದು, ಆ ನಾಗಸ್ವರ, ಅದಕ್ಕೆ ತಕ್ಕಂತೆ ಅದು ಹಿಂಗೆ ಆಡೋದು ನೋಡುವಾಗ ತುಂಬಾ ಬ್ಯೂಟಿಫುಲ್ ಪಿಕ್ಚರ್, ಸ್ಪೆಕ್ಟಾಕ್ಯುಲರ್ ಪಿಕ್ಚರ್ ದಟ್ ಈಸ್. ಹಂಗಂತೇಳಿ ನಾಗರಾವು ಹೆಡೆ ಬಿಚ್ಚಿ ಆಡುವುದನ್ನು, ಅದು ನಾಗರಾವು. ಬೈ ನೇಚರ್ ಇಟ್ ಈಸ್ ಕೋಬ್ರಾ. ಇಟ್ ಹ್ಯಾಸ್ ಗಾಟ್ ದಟ್ ಎಬಿಲಿಟಿ ಟು ಓಪನ್. ಅದರ ಹೆಡೆ ಬಿಚ್ಚುವುದಕ್ಕೆ ಅದಕ್ಕಿದೆ, ಅದರಲ್ಲಿ ನಾಮ ಸಹ ಇದೆ, ಏನೇನೋ ಇದೆ. ಅದು ನೋಡಕ್ಕೂ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ವಿಷ ಜಂತು ಆದ್ರು, ವಿಷದ ಪ್ರಾಣಿ ಆದ್ರು. ಇದನ್ನ ನೋಡ್ಬಿಟ್ಟು ಎರೆಹುಳ ಇರುತ್ತಲ್ಲ, ಎರೆಹುಳ ಗೊತ್ತಲ್ಲ ಕನ್ನಡದಲ್ಲಿ ಎರೆಹುಳ ಅಂತಾರೆ. ಈ ಮಣ್ಣಲ್ಲಿ ಇರ್ತವೆ, ನಾವು ಮೀನ್ ಹಿಡಿಯಕ್ಕೆಲ್ಲ ಹಾಕ್ತಿದ್ವಿ ಎರೆಹುಳ. ಅದು ಉದ್ದ ಇರುತ್ತೆ, ಹಾವಿನ ತರನೇ ಇರುತ್ತೆ, ಸ್ವಲ್ಪ ಉದ್ದ ಇದ್ರೆ ದೊಡ್ಡವು. ಮಳೆಗಾಲದಲ್ಲಿ ಬೀಳ್ತಾವೆ. ನಿಮ್ಮೆಲ್ಲ ಗೊತ್ತಿರ್ಬೇಕು, ಈಗಿನ ಜನರೇಷನ್ ಗೊತ್ತಿಲ್ಲ ಎರೆಹುಳ ಅಂದ್ರೆ ವಾಟ್ ಈಸ್ ದಟ್ ಅಂತಾರೆ. ನಮ್ಮ ಜೇಸನ್ ಅವರ ಮಕ್ಕಳು ಹಂಗೆ ಅಂತಾರೆ ಬೇಕಾರೆ. ಎರೆಹುಳ ಅಂದ್ರೆ ಅವ್ರಿಗೆ ಮಾತ್ರ ಗೊತ್ತು. ಅದು ಸಹ ಒಂದ್ ದಿವಸ ನೋಡ್ಬಿಟ್ಟು, ಅರೆ ನಾನು ಹುಳ, ಅದು ಹುಳ, ನನ್ ಮೈ ತರನೇ ಅದ್ರ ಮೈ ತರನೇ ನನ್ನ ಮೈ ಇದೆ, ಅದಕ್ಕೂ ಉದ್ದವಾದ ಬಾಯಿ ಇದೆ, ನನಗೂ ಇದೆ, ನಾನು ಯಾಕೆ ಆಡಬಾರ್ದು ಅಂತ ಎಡೆ ಬಿಚ್ಚಿ ಆಡಕ್ಕೆ ಪ್ರಯತ್ನ ಮಾಡ್ತಂತೆ. ಆ ತರ ಕೆಲವರು ತಯಾರಾಗಿದ್ದಾರೆ ಈಗಿನ ದಿವಸಗಳಲ್ಲಿ. 4 ಮಾತು ಗೊತ್ತಿದ್ರೆ ಸಾಕು, ಅವ್ನು ಕೇಳಕ್ ಅವನಿಗೆ ಇಷ್ಟ ಇಲ್ಲ, ಕಲಿಯಕ್ ಅವನಿಗೆ ಇಷ್ಟ ಇಲ್ಲ. ಬಿಲ್ಲರ್ಸ್ ಟೀಮ್ನೆಲ್ಲ ಅವರಲ್ಲಿ ಪೋಸ್ಟ್ ಮಾಡ್ತಾರೆ, ಬೇಕಾದಷ್ಟು ಪೋಸ್ಟ್ಗಳು ಹಾಕ್ತಿರ್ತಾರೆ ಹೊರತು. ನನಗೆ ನಾಚಿಕೆ ಆಗತ್ತೆ, ನಿನಗೆ ನಾಚಿಕೆ ಆಗ್ಬೇಕು ಹಾಕವನಿಗೆ. ಯಾರೋ ಸ್ಟಾರ್ಟ್ ಮಾಡಿದ್ದು, ಯಾರೋ ಖರ್ಚು ಮಾಡಿ, ಯಾರೋ ಯಾವುದೋ ಒಂದು ಉದ್ದೇಶದಿಂದ, ವಿತ್ ಎ ಪರ್ಪಸ್ ದೇ ಆರ್ ಡೂಯಿಂಗ್ ದಟ್ ಅಂಡ್ ಯು ಆರ್ ಇಂಟರ್ಫಿಯರಿಂಗ್ ಇನ್ ದಟ್. ಪ್ರತಿಯೊಂದು ಗುಡ್ ಮಾರ್ನಿಂಗ್ ಈಗಿನ ದಿವಸಗಳನ್ನ ನೋಡ್ತಾ ಇಲ್ಲ ನಾನು. ನೀವು ನೋಡಿದ್ರೆ ನಾನು ಯಾವಾಗ ರೆಸ್ಪಾಂಡ್ ಆಗಿರೋದು ಬಿಲ್ಡರ್ಸ್ ನಲ್ಲಿ? ನೆವರ್. ಐ ಡೋಂಟ್ ಹ್ಯಾವ್ ರೈಟ್ ಟು ಪೋಸ್ಟ್ ಮೈ ಪೋಸ್ಟ್, ಪರ್ಸನಲ್ ಪೋಸ್ಟ್. ವೈ? ನೀನು ಹೋಗು, ನೀನು ಇನ್ನೊಂದು ಸ್ಟಾರ್ಟ್ ಮಾಡು, ನೀನು ಹಾಕೋ, ನೀನ್ ಕರಿ, ಯು ಇನ್ವೈಟ್ ಪೀಪಲ್. ವೈ ಡು ಯು ವಾಂಟ್ ಟು ಇನ್ವೈಟ್ ಪೀಪಲ್ ಥ್ರೂ ದಿಸ್ ಬಿಲ್ಡರ್ಸ್? ಇದು ನನಗೆ ತುಂಬಾ ಸಿಟ್ಟು ಬರುತ್ತೆ. ಇವರಿಗೆ ಒಂದು ನೈತಿಕವಾದಂತ ಪದ್ಧತಿ ಏನಿಲ್ಲ. ಇದೆಲ್ಲ ಜಾಣತನ ಅಂತ ತಿಳ್ಕೊಳ್ತಾರೆ. ದೊಡ್ಡ ದೊಡ್ಡ ಪಾಸ್ಟರ್ಗಳಿದ್ದಾರೆ, ನಾನು ಎದುರುಗಡೆ ಸಿಕ್ಕಿದ್ರೆ ಅದನ್ನ ಕೇಳ್ತೇನೆ, ಇದೇನಾ ಕಲ್ತಿದ್ದು ನೀನು? ಇದೇನಾ ಯೇಸುಸ್ವಾಮಿ ಕಲಿಸಿದ್ದು? ವಾಕ್ಯ ಕಲಿಸಿದ್ದು ಇದೇನಾ ಅಂತ ಕೇಳ್ತೇನೆ. ಅವ್ರು ಹೇ ಅಂತಾರೆ, ಒಂಥರ ಹುಚ್ಚು ನಗು ನಗ್ತಾರೆ. ಗೊತ್ತಲ್ಲ, ನಮ್ ತರ ಹೇಳೋರು ಕಮ್ಮಿ ಆಗಿದ್ದಾರೆ ಈಗ. ಅದು ಬಂದಿತ್ತು. ಹೇಳಿದ್ರೆ ಯಾರು ಲೆಕ್ಕ ಮಾಡಲ್ಲ.
ಯಾರು ಕರೆಯಲ್ಲ, ಕರೀದಿರೋ ಹೋಗಯ್ಯ ಸಾಕು. ಅದರಿಂದ ಪ್ರಿಯರೇ, ಯಾರೋ ಒಬ್ರು ಎಲ್ಲೋ ಒಂದು ಕಡೆ ಇಂಥ ವಿಷಯಗಳನ್ನ ಹೇಳಬೇಕು. ನಾವು ಹೇಳಿದ್ರಿಂದ ದೊಡ್ಡವರಾಗಲ್ಲ. ಆ ದೊಡ್ಡವನಾದ ಯೇಸು ಕ್ರಿಸ್ತನ ಬಗ್ಗೆ ಹೇಳುವುದಕ್ಕೆ ನಿನಗೆ ಗುಂಡಿಗೆ ಬೇಕು, ನಿನಗೆ ಕಲೀಜ ಬೇಕು. ಕಲೀಜ ಇಲ್ದೇ ಇರುವಂತ ಸೇವಕರು ತಯಾರಾಗಿದ್ದಾರೆ ಈಗ. ಅದೇ ದುಃಖ. ಕ್ರಿಸ್ತನ ವಿಷಯವಾದಂತ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ ಅಂತ ಹೇಳ್ತಾನೆ. ಪೂರ್ಣವಾದ ತಿಳುವಳಿಕೆ ಏನ್ ಗೊತ್ತು ನಿನಗೆ? ದೊಡ್ಡ ದೊಡ್ಡ ಮೀಟಿಂಗ್ಗಳಿಗೆ ಹೋದಾಗ ಪಾಸ್ಟರ್ಗಳು ಬರ್ತಾರೆ, ಯೇಸು ಕ್ರಿಸ್ತನ ಬಗ್ಗೆ ಹೇಳುವುದು, ಸುವಾರ್ತೆ ಹೇಳುವುದು 10% ಆದ್ರೆ ಅವ್ರ ಬಗ್ಗೆ ಇನ್ನು ಉಳಿದ ಕೆಲಸಕ್ಕೆ ಬಾರದೇ ಇರುವಂತ ವಿಷಯಗಳ ಬಗ್ಗೆ 90% ಪ್ರಸಂಗ ಮಾಡಿ ಹೋಗ್ತಾರೆ. ಅದ್ರಲ್ಲಿ ಆ 90% 50 to 60% ಜನರಿಗೆ ಏನ್ ಬೇಕು ಅದನ್ನ ಹೇಳ್ತಾರೆ. ಅವ್ರು ಯಾವುದನ್ನ ಆಸೆ ಪಟ್ಟು, ಯಾವುದನ್ನ ಎದುರು ನೋಡುತ್ತಾ ಜನ ಬರ್ತಾರೋ ತಮ್ಮ ಮೀಟಿಂಗ್ಗಳಿಗೆ, ಅವರನ್ನ ತೃಪ್ತಿಪಡಿಸುವುದಕ್ಕೆ ದೇವರ ವಾಕ್ಯದಲ್ಲಿ ಇಲ್ಲದೆ ಇರುವುದನ್ನ, ಕ್ರಿಸ್ತನನ್ನ ತೋರಿಸದೇ ಇರುವಂತ ವಿಷಯಗಳನ್ನ ಹೇಳಿ ಕಾಲ ಹರಣ ಮಾಡಿ ದುಡ್ಡು ತಕೊಂಡು ಹೆಸರು ಗಳಿಸ್ಕೊಂಡು ಹೋಗ್ತಾನೆ ಇವನು. ಇವನನ್ನ ಎರೆಹುಳ ಅನ್ನದೆ ನಾಗರಾವು ಅನ್ನಕ್ಕಾಗತ್ತ? ನಾವು ನಾಗರಾವು, ನಮಗೆ ಹೆಡೆ ಇದೆ, ಬಂದ್ರೆ ಕಚ್ತೀವಿ. ಅದಕ್ಕೆ ವಿ ಆರ್ ಪ್ರೌಡ್ ಟು ಬಿ ಕಾಲ್ಡ್ ಕೋಬ್ರಾಸ್. ಯಾಕಂದ್ರೆ ಪೇತ್ರನು ಅಪೊಸ್ತಲರ ಕೋಬ್ರಾಗಳೇ ಅಷ್ಟೇ, ಯಾರಿಗೂ ಎದುರ್ತಾ ಇರ್ಲಿಲ್ಲ. ಜಪ್ಪಯ್ಯ ಅಂದ್ರೆ ಯಾರಿಗೂ ಎದುರ್ತಾ ಇಲ್ಲ. ಎಲ್ಲ ಇದೆ, ಏನೋ ನಮ್ಮ ಅಳಲು, ನಮ್ಮ ಸಂಕಟ. ನಮಗೆ ಟೈಮ್ ಆಗೋಯ್ತು, ಕೆಲವು ವರ್ಷಗಳೇ ಇದೆ, ಅದು ಎಷ್ಟು ತಿಂಗಳಿದೆಯೋ ಎಷ್ಟು ವರ್ಷ ಇದೆಯೋ ಗೊತ್ತಿಲ್ಲ. ಆದ್ರೆ ಈಗಿನ ಪೀಳಿಗೆಯವರು ಹೀಗೆ ಅರ್ಧಂಬರ್ಧ ಬೆಂದಂತ ಕಾಳುಗಳ ತರ ಆಗಿದ್ದಾರೆ. ಆ ಕಡೆ ತಿನ್ನಕ್ಕೂ ಬರಲ್ಲ, ಉಗಳಕ್ಕೂ ಬರಲ್ಲ. ಬಿಸಿ ತುಪ್ಪ ಅಂತಾರೆ ಕನ್ನಡದಲ್ಲಿ, ಗೊತ್ತಾ? ಬಿಸಿ ತುಪ್ಪ ಯಾವನೋ ನನ್ನಂತವನು ಆತರ ಪಟ್ಟು, ನನಗೂ ತುಪ್ಪ ಅಂದ್ರೆ ಇಷ್ಟ. ಚಿಕ್ಕ ವಯಸ್ಸಿನಲ್ಲಿ ಲೀಟರ್ ಕುಡಿತಾ ಇದ್ದೆ. ಅದನ್ನ ಬಿಸಿ ತುಪ್ಪ ಲಪಕ್ಕಂತ ಬಾಯಿನಲ್ಲಿ ಹಾಕೊಂಡ್ಬಿಟ್ನಂತೆ. ನನ್ನಂತ ತಿಳುವಳಿಕೆ ಇಲ್ದಿರೋ ಮೂರ್ಖ ಹಾಕೊಂಡ್ಬಿಟ್ಟು ಅದು ಸುಡ್ತಾ ಇದೆ, ನಾಲ್ಗೆಲ್ಲ ಸುಟ್ಟು ಅವನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಈಗ ಉಗಳಂಗಿಲ್ಲ, ಉಗಳಿದ್ರೆ ತುಪ್ಪ ಬೆಲೆ ಇರೋದು ಸುಮ್ನೆ ಇರ್ತಾರ ದೊಡ್ಡವರು, ಕಪ್ಪಳಕ್ಕೆ ಹೊಡಿತಾರೆ. ಈಗ ನುಂಗಂಗಿಲ್ಲ, ನುಂಗಿದ್ರೆ ಏನಾಗುತ್ತೆ, ಇಡೀ ಕರಳು ಸುಟ್ಟೋಗತ್ತೆ. ಈಗ ಹಂಗ ತಯಾರಾಗಿದ್ದಾರೆ. ಈಗ ಊಟ ಅಷ್ಟೇ, ಅನ್ನ ಪೂರ್ತಿ ಬೆಂದ್ರೆ ಊಟ ಮಾಡಕ್ಕೆ ಯೋಗ್ಯ. ಹೋಗ್ಲಿ, ಅಕ್ಕಿ ಆಗಿ ಇದ್ರೆ ಅದನ್ನ ಯಾವತ್ತೋ ಒಂದ್ ದಿವಸ ಬೇಯಿಸ್ಬೋದು, ಬೇಯಿಸಕ್ ಅದು ಲಾಯಕ್ಕು. ಇದು ಹಂಗಲ್ಲ, ಅರ್ಧ ಬೆಂದಿರುತ್ತೆ, ಅನ್ನ ಆಗಿರಲ್ಲ, ಅಕ್ಕಿ ಆಗಿ ಇರಲ್ಲ, ತೆಗೆದು ಬಿಡ್ತಾನೆ ಹೊರಗಡೆ, ಬಂದು ಬಿಡ್ತಾನೆ ಬೈ ಹಿಡ್ಕೊಂಡು. ಇವನು ಪ್ರಸಂಗ ಮಾಡಕ್ಕೆ ಶುರು ಮಾಡ್ತಾನೆ. ಈ ಗೊತ್ತಿರೋ ಅವ್ರ ಹತ್ರ ಹೋಗೋದಿಲ್ಲ, ಕಲಿಯಲ್ಲ, ಯೇಸು ಕ್ರಿಸ್ತನನ್ನ ಎಲ್ಲ ದುರವಸ್ಥೆ ಇದೆ. ಇವನು ನನ್ನ ಬಿಟ್ರೆ ಇನ್ಯಾರು ಇಲ್ಲ ಅಂತಾನೆ. ಅಂಥವರಿಂದ ತುಂಬಿಟ್ಟಿದೆ ನಮ್ಮ ಸಮಾಜ, ನಮ್ಮ ರಾಜ್ಯಗಳು ಎಲ್ಲ. ಇದನ್ನ ನೋಡ್ಬಿಟ್ಟು ವಾಟ್ ಎ ಕ್ರಿಶ್ಚಿಯಾನಿಟಿ, ಎಷ್ಟು ಜನಸಂಖ್ಯೆ ಇದ್ದಾರೆ. ಒಂದು ಶ್ರಮೆ ಬಂದ್ರೆ ಸಾಕು, ಒಂದು ಸಂಕಟ, ಒಂದು ಹಿಂಸೆ, ಒಂದು ಪರ್ಸಿಕ್ಯೂಷನ್ ಬಂದ್ರೆ ಇವೆಲ್ಲ ಸಿಕ್ಕಾಪಟ್ಟೆ ದಿಕ್ಕಾಪಾಲಾಗಿ ಓಡಿಬಿಡ್ತಾರೆ. ಇದರಲ್ಲಿ ವಿಶ್ವಾಸಿಗಳು, ಸೇವಕರು ಫಸ್ಟ್ ಓಡೋದು ಸೇವಕರೇ. ಏನು ಇಷ್ಟು ಖಚಿತವಾಗಿ ಹೇಳ್ತಾ ಇದಾರಲ್ಲ ಪಾಸ್ಟ್ರು ಅಂತ ಹೇಳಿದ್ರೆ ಕಾರಣ ಇಷ್ಟೇ ಹೇಳಕ್ಕೆ. ಯಾಕಂದ್ರೆ ಮೊನ್ನೆ 19-20ರಲ್ಲಿ 2019-20 ಕರೋನಾ ಬಂತು. ಎಲ್ಲಿ ಹೋಗಿದ್ರು, ಯಾವ ಇಲಿಯ ಬಿಲದಲ್ಲಿ ಸೇರ್ಕೊಂಡಿದ್ರು ಈ ಹೀಲಿಂಗ್ ಪ್ರೀಚರ್ಸ್ ಎಲ್ಲ. ಈಗ ಮತ್ತೆ ಕರೋನಾ ಹೋಯ್ತು, ಇಲಿಯ ಬಿಲದೊಳಗಿಂದ ಹೊರಗಡೆ ಬರ್ತಾ ಇದ್ದಾರೆ ಎಲ್ಲರೂ. ಮತ್ತೆ ಶುರುವಾಯ್ತು ಅದೇ ಹಳೆ ಚಾಳಿ. ನಾವು ರೇಡಿಯೋದಲ್ಲಿ ಜಾಕಿ ಪೆಟ್ರ್ ಪಾಸ್ಟರ್ ಅವರು, ನಾವು ಪ್ರಸಂಗ ಮಾಡಿ ಒಂದು 10 ನಿಮಿಷ ಪ್ರಸಂಗ ಮಾಡಿ 2 ನಿಮಿಷ ಪ್ರಾರ್ಥನೆ ಮಾಡಿ ಒಂದು 30 ಸೆಕೆಂಡ್ ಆಲ್ಟರ್ ಕಾಲ್ ಕೊಟ್ರೆ ಕ್ಯಾನ್ಸರ್ ಚೆನ್ನಾಗಾಯ್ತು, ಏಡ್ಸ್ ಚೆನ್ನಾಗಾಯ್ತು. ಅಲ್ಲಿ ನಾವು ಬೋರ್ಡ್ ಹಾಕೊಂಡಿಲ್ಲ. ನಾವು ಗ್ರೇಟ್ ಪ್ರೀಚರ್ಸು, ಗ್ರೇಟ್ ಹೀಲಿಂಗ್ ಪವರ್ ಇರುವಂಥವ್ರು, ಇಂಟರ್ನ್ಯಾಷನಲ್ ಸ್ಪೀಕರು, ಅದು ಇದು ಮಣ್ಣು ಮಸಿ ಅಂತ ನಾವು ಇಟ್ಕೊಂಡಿಲ್ಲ. ಯಾಕಂದ್ರೆ ನಮಗ್ ಗೊತ್ತಿದೆ, ಅವ್ರು ಕೇಳಿದ್ರೆ ನಾವು ಹೇಳ್ತಿದ್ರ ನಾವಲ್ಲಮ್ಮ ಮಾಡಿದ್ದು, ಯೇಸು ಸ್ವಾಮಿಯ ಶಕ್ತಿ ಬಂತು, ನೀನ್ ಚೆನ್ನಾಗಾದೆ, ನೀನ್ ನಂಬದೆ ಹೋಗ್ತಾಯಿ ಅಂತ ಹೇಳ್ತೀವಿ ಅಷ್ಟೇ. ಅದು ಹೇಳಕ್ ಹೇಳಿ ಇವ್ರಿಗೆ ಗುಂಡಿಗೆ ಇದ್ರೆ ಅಪೊಸ್ತಲರು ಹೇಳ್ದಂಗೆ, ನಾವು ನಿಮ್ಮಂತ ಮನುಷ್ಯರೇ, ನಮ್ಗೆ ಯಾಕೆ ಕೈ ಮುಗ್ತೀರಾ, ಎದಳ್ರಮ್ಮ ಅಂತ ಹೇಳಿದ್ರು. ಅವಿಲ್ಲ, ಇವೆಲ್ಲ ಬೆಂದು ಕಾಳುಗಳಲ್ಲ ಇವು. ನಾಚಿಕೆ ಬರಬೇಕು ಅಂತ ಹೇಳ್ತಾ ಇದ್ದೀನಿ, ನಿಮ್ಗಲ್ಲ, ಇವತ್ತು ಬಂದಿರೋರ್ಗಲ್ಲ, ಈ ತರ ಮಾಡೋರಿಗೆ ನಾಚಿಕೆ ಬರ್ಬೇಕು. ನೀವು ಹೇಳ್ರಿ, ಇಲ್ಲಿ ಕಲ್ತ್ಕೊಂಡು ಹೋಗಿ, ಆಯ್ತಾ? ಅದರಿಂದ ಪೂರ್ಣವಾದ ತಿಳುವಳಿಕೆಗೆ ಹೋಗೋಣ. ಯಾರು? ಕ್ರಿಸ್ತನ ಕುರಿತಾದ ಪೂರ್ಣವಾದ
ತಿಳುವಳಿಕೆಗೆ ಹೋಗೋಣ. ದೇವರ ಚಿತ್ತವಾದರೆ ಮುಂದಿನ ವರ್ಷ ಅಂದ್ರೆ ನೆಕ್ಸ್ಟ್ ಮಂತ್, ಜನವರಿ ಅಥವಾ ಫೆಬ್ರವರಿ, ವೆನೆವರ್ ಐ ಗೆಟ್ ಪ್ರಿವಿಲೇಜ್ to continue my studies on this particular chapter and subject, I will definitely bring some more important thoughts to you all, my brothers and my sisters. ಈಗ ಒಂದು ವಿಷಯ ಹೇಳ್ಬಿಟ್ಟು ನಾನು ಮುಗಿಸ್ತೇನೆ. ಎಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ, ಅದ್ರಲ್ಲಿ ನಾವು ನೋಡಿದ್ದೇನೆಂದ್ರೆ ಇವುಗಳನ್ನು ಪದೇ ಪದೇ ಅಸ್ಥಿವಾರವಾಗಿ ಹಾಕದೆ ಕ್ರಿಸ್ತನ ವಿಷಯವಾದ ಪ್ರಥಮ ಬೋಧನೆಯನ್ನು ಕುರಿತು ಇನ್ನೂ ಮಾತಾಡದೆ, ಅದು ಎಲಿಮೆಂಟರಿ ಟೀಚಿಂಗ್, ಅದನ್ನ ಇನ್ನೂ ಮಾತಾಡದೆ ಪೂರ್ಣವಾದ ತಿಳುವಳಿಕೆಗೆ ಸಾಗುತ್ತಾ ಹೋಗೋಣ, ಮತ್ತು ದೇವರ ಚಿತ್ತವಾದರೆ ಹೀಗೆ ಸಾಗುತ್ತಾ ಹೋಗೋಣ. ಇದು ಸ್ವಲ್ಪ ಕನ್ಫ್ಯೂಷನ್. ದೇವರ ಚಿತ್ತ ಏನಪ್ಪ ಇದು? ದೇವರ ಚಿತ್ತವಾದರೆ ಹೋಗೋಣ ಅಂತ ಹೇಳೋದೇನು? ಅದರ ಅರ್ಥ ಏನು? ದೇವರ ಚಿತ್ತವಾದರೆ ನಾವು ಮುಂದಕ್ಕೆ ಸಾಗೋಣ ಅಂದ್ರೆ ಅದೆಲ್ಲ ನಮ್ಮ ಕೈಯಲ್ಲಿ ಎಲ್ಲಿದೆ ಸಾರ್? ಎಲ್ಲ ಭಗವಂತನ ಲೀಲೆ. ಆತನ ಅನುಮತಿ ಕೊಟ್ರೆ ಹೋಗ್ತೀವಿ, ಎಲ್ಲರೂ ಆಗಲ್ಲ ಸಾರ್ ಅಂತ ಹೇಳ್ಬೇಡ, ಹೊಸ ಥಿಯಾಲಜಿ ಮಾಡಬೇಡ. ಅದಲ್ಲ ಅದರ ಉದ್ದೇಶ. ಏನ್ ಹೇಳ್ತಾರೆ? ಮತ್ತು ದೇವರ ಚಿತ್ತವಾದ್ರೆ ಹೀಗೆ ಸಾಗುತ್ತಾ ಹೋಗು ಅಂದ್ರೆ ನಮ್ಮ ಮೆಚ್ಯೂರಿಟಿಗೆ. ನಾವು ಶಾರ್ಟ್ ಆಗಿ ಹೇಳ್ತೀನಿ, ಒಬ್ಬ ವಿಶ್ವಾಸಿ ಒಂದು ಪ್ರಬುದ್ಧತೆಯ, ಕ್ರಿಸ್ತನ ಬಗ್ಗೆ ಇರಬೇಕಾದ ಪೂರ್ಣವಾದ ತಿಳುವಳಿಕೆಯ ಪ್ರಬುದ್ಧತೆಯ ಸ್ಥಿತಿಗೆ, ಒಂದು ಸ್ಥಾನಕ್ಕೆ ಸೇರಿಕೊಳ್ಳಬೇಕಾದ್ರೆ ದೇವರ ಚಿತ್ತ ಇದೆ. ಆದ್ರೆ ಆ ದೇವರ ಚಿತ್ತಕ್ಕೆ ನನ್ನನ್ನು ನಾವು ಒಪ್ಪಿಸಿಕೊಟ್ರೆ, ಆತನ ಮೇಲೆ ಆಧಾರವಾದರೆ, ಆತನ ವಾಕ್ಯವನ್ನ ನಾವು ಆಹಾರದ ಹಾಗೆ ತೆಗೆದುಕೊಳ್ಳುವ ಇಷ್ಟವಿದ್ದರೆ, ಅದರ ಬಗ್ಗೆ ಹಸಿವು ನೀರಡಿಕೆ ನಮಗಿದ್ದರೆ ನಾವು ತೃಪ್ತಿಗೊಳಿಸಲ್ಪಡುತ್ತೇವೆ. ನೀತಿಯ ನಿಮಿತ್ತವಾಗಿ ಹಸಿದು ಬಾಯಾರಿದವರು ಧನ್ಯರು, ಅವರು ತೃಪ್ತರಾಗುವರು. ದೇವರ ಮೇಲೆ ಆಧಾರವಾಗಬೇಕು, ನಾಟ್ ಆನ್ ಥಿಯಾಲಜಿ. ಥಿಯಾಲಜಿ ವಿಲ್ ಹೆಲ್ಪ್ ಯು ಟು ಸಮ್ ಎಕ್ಸ್ಟೆಂಟ್, ಬಟ್ I need to depend upon God completely for the fuller understanding of Christ and maturity. ಆವಾಗ ನಾವು ಅದು ಅದರ ಅರ್ಥ ಏನು? ಮತ್ತು ದೇವರ ಚಿತ್ತವಾದರೆ ಹೀಗೆ ಸಾಗುತ್ತಾ ಹೋಗೋಣ. ಗ್ರೀಕ್ನಲ್ಲಿ ಅದರ ಬಗ್ಗೆ ತೆಲಿಯೋಥೆಸ್ ಅನ್ನುವಂಥ ಮಾತನ್ನ ಉಪಯೋಗಿಸಿದ್ದಾರೆ. ಪ್ರಾಚೀನವಾದ ಗ್ರೀಕಿನ ಮಾತು ತೆಲಿಯೋಥೆಸ್ ಅಂತ ಹೇಳಿ, ಪರ್ಫೆಕ್ಷನ್ ಅಂತ ಹೇಳಿ, ಪರ್ಫೆಕ್ಷನ್ಗೆ, ಸಂಪೂರ್ಣವಾದ ತಿಳುವಳಿಕೆ ಅನ್ನೋ ಮಾತಿಗೆ ತೆಲಿಯೋಥೆಸ್ ಅಂತ ಹೇಳಿ. ಅದರ ಅರ್ಥ ಏನಿಲ್ಲ, ಮಚ್ ಅಂಡರ್ಸ್ಟ್ಯಾಂಡಿಂಗ್ ಆಸ್ ಮೆಚೂರಿಟಿ, ಪ್ರಬುದ್ಧತೆಯ ಒಂದು ಪೂರ್ಣವಾದ ತಿಳುವಳಿಕೆ ಅಂತ ಹೇಳಿ ಹೇಳ್ತಾರೆ. ಹಾಗಾಗಿ ಒಬ್ಬ ಬಾರ್ಕ್ಲೆ ಅನ್ನುವಂಥ ಥಿಯಾಲಜಿಯನ್ನು, ಬಾರ್ಕ್ಲೆ ಗೊತ್ತಿದೆ ನಿಮಗೆ, ಅವ್ರು ಹೇಳಿದ್ದೇನೆಂದ್ರೆ, ಥಿಲಿಯೋಥೆಸ್ ಡಸ್ ನಾಟ್ ಇಂಪ್ಲೈ ಕಂಪ್ಲೀಟ್ ನಾಲೆಡ್ಜ್ ಬಟ್ ಎ ಸರ್ಟನ್ ಮೆಚೂರಿಟಿ ಇನ್ ದ ಕ್ರಿಶ್ಚಿಯನ್ ಫೇತ್ ಅಂತ ಹೇಳ್ತಾರೆ. ಬಾರ್ಕ್ಲೆ ಹೇಳೋದು ಅದು ಏನಂತಂದ್ರೆ, ಅದೇನು ನಮಗೆ ಇದು ಗೊತ್ತಾಗಿದ ತಕ್ಷಣ ಕಂಪ್ಲೀಟ್ ನಾಲೆಡ್ಜ್, ದೇವರ ಬಗ್ಗೆ, ವಾಕ್ಯದ ಬಗ್ಗೆ ಗೊತ್ತಾಗ್ಬಿಡುತ್ತೆ, ನಾವು ಸರ್ವಜ್ಞರಾಗ್ಬಿಡ್ತೇವೆ ಅನ್ನೋದಲ್ಲ ಅದರ ಅರ್ಥ. ಅದರ ಅರ್ಥ ಏನಂದ್ರೆ ಎ ಸರ್ಟನ್ ಮೆಚೂರಿಟಿ ಇನ್ ದ ಕ್ರಿಶ್ಚಿಯನ್ ಫೇತ್. ಅದೇ ಅಲ್ವೇ ನಮ್ಮ ಆಳು. ಆ ಸರ್ಟನ್ ಅಂದ್ರೆ ಒಂದು ಮಟ್ಟದ ಮಟ್ಟಿಗಾದ್ರೂ ದ ಎಸೆನ್ಷಿಯಲ್ ನೇಚರ್ ಆಫ್ ಮೆಚೂರಿಟಿ ಏನ್ ಹೇಳಿದೆ? ಪ್ರಬುದ್ಧತೆಯ ಅತ್ಯಗತ್ಯವಾದ ಸ್ವಭಾವ ಏನು? ತಿಳ್ಕೋಬೇಕು ಕ್ರಿಸ್ತನ ಕುರಿತು. ಈ ಪ್ರಾಥಮಿಕ ಬೋಧನೆಯನ್ನ ಬಿಟ್ಟು ಅಸ್ಥಿವಾರದ ಮೇಲೆ ನಾನು ಮನೆ ಕಟ್ಟಿದ್ದೀನಿ ಅಂತ ತಿಳ್ಕೊಳ್ಳದೆ ಮನೆ ಕಟ್ಟುವುದಕ್ಕೆ ನೀನು ಪ್ರಾರಂಭ ಮಾಡಬೇಕು. ಅದೇ ಮೆಚೂರಿಟಿ. ಕಟ್ಕೊಳ್ತಾ ಹೋಗ್ಬೇಕು. ಅದೇ ಇನ್ನು ಅನೇಕ ವಾಕ್ಯಗಳ ಭಾಗಗಳು ಹೇಳ್ತವೆ. ಅದರಿಂದ ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆ ತುಂಬಾ ವಿಷಯಗಳನ್ನು ನಮಗೆ ತಿಳಿಸುತ್ತೆ. ನೀವು ತುಂಬಾ ಸಹನೆಯಿಂದ ಸಮಯ ತಕ್ಕೊಂಡು ಈ ಅಧ್ಯಯನಕ್ಕೆ ಬರ್ತಾ ಇರುವುದನ್ನು ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇದರ ಪ್ರಯತ್ನ ಮಾಡ್ತಿರುವಂತ ತಂಡದವರನ್ನು ಆಶೀರ್ವದಿಸಲಿ. ಇದು ನನ್ನದು ಮಾತ್ರ ಅಲ್ಲ, ಇದರಲ್ಲಿ ಇನ್ನೂ ಅನೇಕ ಒಳ್ಳೆ ಸೇವಕರು, ನನಗಿಂತಲೂ ಉತ್ತಮವಾಗಿ ಹೇಳುವಂತ ಸೇವಕರಿದ್ದಾರೆ. ಅವರು ಹೇಳುವಂತ ವಾಕ್ಯದ ಆಳವಾದ ಸತ್ಯಗಳು ಜನರು ತಿಳ್ಕೊಳ್ಳಲಿ, ವಿಶ್ವಾಸಿಗಳು ತಿಳ್ಕೊಳ್ಳಲಿ, ವಿಶ್ವಾಸದಲ್ಲಿ ಬಲವಾಗಿ ಸ್ಥಿರವಾಗಿ ನಿಲ್ಲಲಿ, ಮತ್ತು ಕ್ರಿಸ್ತನ ಕುರಿತಾದ ಸಂಪೂರ್ಣವಾದ ತಿಳುವಳಿಕೆಯನ್ನ ಹೊಂದಿ ಆ ಪ್ರಬುದ್ಧತೆಗೆ ನಾವು ಸೇರೋಣ. ಆ ರೀತಿಯ ಕೃಪೆ ನಮ್ಮೆಲ್ಲರಿಗೂ
ದೇವರು ಕೊಡಲಿ ಎಂಬ ಪ್ರಾರ್ಥನೆಯೊಂದಿಗೆ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಚಿಕ್ಕ ಪ್ರಾರ್ಥನೆ ನಾನು ದೇವರಿಗೆ ಸಲ್ಲಿಸ್ತೇನೆ. ನಮ್ಮೆಲ್ಲರ ಪರವಾಗಿ ಪ್ರಾರ್ಥನೆಯಲ್ಲಿ ಭಾಗವಹಿಸಿರಿ. ನಮ್ಮ ತಂದೆಯಾದ ದೇವರೇ, ಪರಮ ಪಿತನೇ, ನಿನಗೆ ಸ್ತೋತ್ರ. ನಿನ್ನ ಮಗನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ನಿನ್ನ ಬಳಿಗೆ ಬಂದು ಪ್ರಾರ್ಥಿಸುತ್ತೇವೆ. ನಿನ್ನ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೆ ನಮಗೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಕರ್ತನೆ, ಇವಳನ್ನು ಎಷ್ಟೋ ಆಸಕ್ತಿಯಿಂದ ಕೇಳುತ್ತಿರುವಂತ ಎಲ್ಲಾ ನಿನ್ನ ಸೇವಕರುಗಳಿಗಾಗಿ, ನಿನ್ನ ಮಕ್ಕಳಿಗಾಗಿ ಸ್ತೋತ್ರ. ಬಿಲ್ಡರ್ಸ್ ತಂಡದವರಿಗಾಗಿ ಸ್ತೋತ್ರ. ಎಷ್ಟೋ ಕಷ್ಟಪಟ್ಟು ಪ್ರಯಾಸಪಟ್ಟು ಈ ಪ್ರಯತ್ನವನ್ನು ಮಾಡ್ತಿದ್ದಾರೆ, ಈ ಸೇವೆಯನ್ನ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅವರಿಗೆ ನಿನ್ನ ಕೃಪೆಯನ್ನು ನೀಡು, ನಿನ್ನ ಸಹಾಯವನ್ನ ನೀಡು. ಇದು ನಿತ್ಯತ್ವದಲ್ಲಿ ಇದರ ಪ್ರತಿಫಲವು ಕಂಡು ಬರುವಂತೆ ನಮಗೆ ಕೃಪೆ ಮಾಡು ಸ್ವಾಮಿ. ನಾವು ಬಿತ್ತುವವರು ಮಾತ್ರವೇ ಹೊರತು ಅದನ್ನು ಬೆಳೆಸುವವನು ನೀನಪ್ಪ. ಆ ರೀತಿಯ ಸಹಾಯ ಮಾಡೆಂದು ಸೇರಿ ಬಂದಂತೆ ಎಲ್ಲಾ ನಿನ್ನ ಜನರನ್ನ ಹೇರಳವಾಗಿ ಆಶೀರ್ವದಿಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ವೆರಿ ಮಚ್. ಗಾಡ್ ಬ್ಲೆಸ್ ಯು.